ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। ಮಾತಾ ಭಗವದ್ಗೀತೆಯ ಅವತರಣವಾಗಿರತಕ್ಕಂತಹ ಪರಮ ಪುಣ್ಯ ದಿನ ಎಂದು ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಅಂತ ಕರೀತಾರೆ, ಮತ್ತು ಗೀತಾ ಜಯಂತಿ. ಶ್ರೀಮದ್ ಭಗವದ್ಗೀತೆಯ ಪರಿಚಯ ಮಾಡಿಕೊಡುವಾಗ ಗೀತೆ ಅಂದ್ರೆ ಏನು, ಯಾವ್ಯಾವ ರೀತಿಯ ಗೀತೆಗಳೆಲ್ಲ ಇವೆ, ಪುರಾಣ ಮಹಾಭಾರತ ಎಲ್ಲ ಸೇರಿಸಿ ಒಂದು 47ರಿಂದ 50 ಗೀತೆಗಳಿವೆ. ಹಂಸಗೀತೆ, ಅಷ್ಟಾವಕ್ರ ಗೀತೆ, ಅವಧೂತ ಗೀತೆ, ಶಿವಗೀತೆ, ಕಪಿಲಗೀತೆ, ಹಂಸಗೀತೆ, ಈ ರೀತಿಯಾಗಿ ಭಾಗವತದಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳಲ್ಲಿ ಮತ್ತು ಸ್ವತಂತ್ರವಾಗಿ ರಚಿತವಾದಂತಹ ಕೃತಿಗಳೆಲ್ಲ ಹತ್ತತ್ರ 50 ಗೀತೆಗಳಿದೆ. ಅದೆಲ್ಲದಕ್ಕಿಂತಲೂ ವಿಶಿಷ್ಟವಾಗಿ ನಿಂತಹ ಶ್ರೀಮದ್ ಭಗವದ್ಗೀತೆಯ ಶ್ರೇಷ್ಠತೆ ಏನು, ಶ್ರೀಮದ್ ಭಗವದ್ಗೀತೆಯಲ್ಲಿ ಯಾವ ವಿಷಯವು ಪ್ರಸ್ತಾಪಿಸಲ್ಪಟ್ಟಿದೆ, ಪ್ರಸ್ಥಾನತ್ರಯದಲ್ಲಿ ಇದಕ್ಕೆ ಯಾವ ಸ್ಥಾನ, ಇದೆಲ್ಲವನ್ನ ನಾವು ಪರಿಚಯಾತ್ಮಕವಾಗಿರತಕ್ಕಂತಹ ಆರಂಭದ ದಿನದ ಚಿಂತನೆಯಲ್ಲಿ ನೋಡಿದ್ದೆವು. ಶ್ರೀಮದ್ ಭಗವದ್ಗೀತೆಯ ಮಹತ್ವವನ್ನು ಹೇಳತಕ್ಕಂತಹ ಮಹಾತ್ಮ್ಯ ಶ್ಲೋಕಗಳು ಅಂತ ಕೆಲವಿದೆ, ಪುರಾಣ ಅಂತರ್ಗತವಾಗಿರತಕ್ಕಂಥವು. ಅದರಲ್ಲಿ ಒಂದ್ ಕಡೆಗೆ ಹೇಳ್ತಾರೆ, ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ ಗೀತಾಂಭಸಿ ಸ್ನಾನಂ ಸಂಸಾರ ಮಲನಾಶನಂ. ಅಂದ್ರೆ ನಮ್ಮ ಮೈಯ ಕೊಳೆಯನ್ನ ತೆಗಿಬೇಕಾದರೆ ಜಲಸ್ನಾನಂ ದಿನೇ ದಿನೇ, ನಿತ್ಯವೂ ಜಲಸ್ನಾನವನ್ನು ಮಾಡಬೇಕು. ಮಾರನೇ ದಿನ ಮತ್ತೆ ಕೊಳೆಯಾಗ್ತದೆ, ಮತ್ತೆ ಸ್ನಾನ ಮಾಡಬೇಕು, ಕೊಳೆಯಾಗ್ತದೆ, ಮತ್ತೆ ಸ್ನಾನ ಮಾಡಬೇಕು. ಆದರೆ ಸಕೃತ್ ಗೀತಾಂಭಸಿ ಸ್ನಾನಂ, ಗೀತೆ ಎಂತಕ್ಕಂತಹ ಒಂದು ಜಲದಲ್ಲಿ, ಗಂಗೆಯಲ್ಲಿ ನಾವು ಸ್ನಾನ ಮಾಡಿದರೆ ಸಂಸಾರ ಮಲನಾಶನಂ. ಸಕೃತ್ ಅಂದ್ರೆ ಒಮ್ಮೆ ಒಮ್ಮೆ ಭಗವದ್ಗೀತೆ ಅಂತಕ್ಕಂತಹ ಸರೋವರದಲ್ಲಿ ಅಥವಾ ಮಹಾಸಾಗರದಲ್ಲಿ ನಾವು ಒಮ್ಮೆ ಸ್ನಾನ ಮಾಡಿದ್ರೆ ಸಂಸಾರ ಮಲನಾಶನಂ, ಸಂಸಾರ ಅನ್ನತಕ್ಕಂತಹ ಮಲವೇ ಹೊರಟು ಹೋಗ್ತದೆ ಎಂಬುದಾಗಿ ಗೀತಾ ಮಹಾತ್ಮೆ ಹೇಳ್ತದೆ. ಗೀತೆಯ ಜಲ ಅಂದ್ರೆ ಗೀತೆಯ ಜ್ಞಾನ ಜಲ, ಗೀತಾ ಚಿಂತನೆ. ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಭಗವದ್ಗೀತೆಯನ್ನ, ಅವ್ರು ಬೇರೆ ಯಾವ ಗ್ರಂಥದ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ. ತಮ್ಮ ಮೋಕ್ಷ ಸಾಧನೆಗಾಗಿ, ಜೀವನದ ನೆಮ್ಮದಿಯನ್ನು ಪಡೆಯುವುದಕ್ಕಾಗಿ ಭಗವದ್ಗೀತೆ ಒಂದನ್ನ ಚೆನ್ನಾಗಿ ತಿಳಿದುಕೊಂಡರೆ ಸಾಕು, ನಿಶ್ಚಿತವಾಗಿ ಸಾಧನೆಯ ಎಲ್ಲ ಮಜಲುಗಳು ಅಲ್ಲಿ ಮಾರ್ಗದರ್ಶಿಸಲ್ಪಟ್ಟಿದೆ. ಒಂದೊಮ್ಮೆ ನಮ್ಗೆ ಭಗವದ್ಗೀತೆಯ ಅರ್ಥವಾಗಲಿಲ್ಲ ಅಂದ್ರು ಬರೀ ಶ್ಲೋಕ ಪಾರಾಯಣದಿಂದಲೇ ಪುಣ್ಯ ಬರ್ತದೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ನಾವು ಖಂಡಿತ ಹೇಳಿಕೊಡಲೇಬೇಕಾದಂತಹ ಸಂಗತಿಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಕಲಿಸಿಕೊಡುವುದು ಬಹಳ ಮುಖ್ಯ. ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಶ್ರೀಮದ್ ಭಗವದ್ಗೀತೆ.
ಇದೆರಡು ಮಹಾಭಾರತದ ಅನರ್ಘ್ಯ ರತ್ನಗಳು. ಇದೆರಡನ್ನೂ ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ವಿಷ್ಣು ಸಹಸ್ರನಾಮ, ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆಯನ್ನ ಮಕ್ಕಳಿಗೆ ಆರಂಭದಲ್ಲಿ ಕಲಿಸಿಕೊಟ್ಟಾಗ ಸ್ಪರ್ಧೆ ದೃಷ್ಟಿಯಿಂದ ಕಲಿತಾರೆ, ಅದರ ಅರ್ಥವಾಗಲ್ಲ. ಬರ್ತಾ ಬರ್ತಾ ದೊಡ್ಡವರಾದ್ಮೇಲೆ ನಾವು ಹಿಂದೆ ಕಲಿತಂತಹ ಗೀತೆಯನ್ನ ಮತ್ತೊಮ್ಮೆ ಅರ್ಥಸಹಿತವಾಗಿ ಚಿಂತನೆ ಮಾಡೋಣ ಎಂಬಂತಹ ಭಾವ ಅವರಲ್ಲಿ ಪುನಃ ಬರುವುದನ್ನು ಕಾಣುತ್ತೇವೆ ನಾವು. ಆದ್ರಿಂದ ಆರಂಭದಲ್ಲಿ ಅರ್ಥ ಗೊತ್ತಿಲ್ಲದಿದ್ರೂ ಕೂಡ ಪಾರಾಯಣವನ್ನು ಮಾಡಬೇಕು, ಹೇಳಿಕೊಡಬೇಕು. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠಾ ಗ್ರಂಥಿಭ್ಯೋ ಧಾರಿಣೋ ವರಾಹ ದಾರಿಭ್ಯೋ ಜ್ಞಾನಿನ ಶ್ರೇಷ್ಠಾ ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ ಒಂದು ಮಾತಿದೆ. ಏನೂ ಗೊತ್ತಿಲ್ಲದೆ ಇರ್ತವ ವ್ಯಕ್ತಿಗಿಂತ ಗ್ರಂಥಿನ ಶ್ರೇಷ್ಠ, ಗ್ರಂಥ ನೋಡ್ಕೊಂಡು ಓದುವವನು ಶ್ರೇಷ್ಠ. ಭಗವದ್ಗೀತೆಯನ್ನು ಹೆಸರೇ ಗೊತ್ತಿಲ್ಲದೆ ಇರುವ ವ್ಯಕ್ತಿಗಿಂತ ಭಗವದ್ಗೀತೆ ಪಾರಾಯಣ ಮಾಡ್ಲಿಕ್ಕೆ ಬರುತ್ತೆ, 1 ಅಧ್ಯಾಯವೋ 2 ಅಧ್ಯಾಯ ಅನ್ನೋನು ಶ್ರೇಷ್ಠ. ನೋಡಿ, ಭಗವದ್ಗೀತೆಯ ಪರಿಚಯ ಮಾಡುವಲ್ಲಿ ನಮ್ಮ ಪ್ರಸ್ತುತ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಎಂತ ಉತ್ತಮವಾದ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದ್ರೆ, ಅವರು ವಿದೇಶಗಳಿಗೆ ಹೋದಾಗ ಆ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗುವಾಗ ನಮ್ಮ ದೇಶದ ಒಂದು ವಿಶೇಷ ವಸ್ತುವನ್ನು ಅವರಿಗೆ ಕೊಡಬೇಕು. ಅದು ಆ ಪ್ರಧಾನಿ ವಲಯದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ. ಬೇರೆ ಬೇರೆ ಪ್ರಧಾನಮಂತ್ರಿಗಳು ಹೋಗುವಾಗ ಬೇರೆ ಬೇರೆ ವಸ್ತುಗಳನ್ನು ಕೊಂಡೊಯ್ದಿದ್ದಾರೆ. ಆದರೆ ಇವರು ಹೋಗುವಾಗ ಶ್ರೀಮದ್ ಭಗವದ್ಗೀತೆಯನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಅಲ್ಲಿಯ ಪ್ರಧಾನಮಂತ್ರಿಗಳಿಗೆ ಗೀತೆಯನ್ನು ಕೊಟ್ಟು ಇದನ್ನು ಓದ್ರಿ ಅಂತ ನಾನು ಹೇಳ್ತೇನೆ ಅಂತ. ಅಂದ್ರೆ ಭಗವದ್ಗೀತೆಯ ಪರಿಚಯವೇ ಇಲ್ಲದಿದ್ದವರಿಗೆ ಭಗವದ್ಗೀತೆಯ ಪರಿಚಯ ಮಾಡಿಕೊಡೋದು ಶ್ರೇಷ್ಠ. ಅದಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿ ಏನಂದ್ರೆ, ಶ್ರೀಮದ್ ಭಗವದ್ಗೀತೆಯ ಉಪನ್ಯಾಸ ನಡೀತಾ ಇದೆ ಅಂತ 4 ಜನರಿಗೆ ತಿಳಿಸುವುದು ತುಂಬಾ ಒಳ್ಳೆಯ ಪುಣ್ಯದ ಕೆಲಸ ಅದು. ಇನ್ನು ಭಗವದ್ಗೀತೆ ಪಾರಾಯಣ ಮಾಡ್ಲಿಕ್ಕೆ ಬಂದ್ರೆ ಇನ್ನೂ ಉತ್ತಮ. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠ ಗ್ರಂಥಿಭ್ಯೋ ಧಾರಿಣೋವರ. ಯಾರಿಗೆ ಭಗವದ್ಗೀತೆ ಪೂರ್ತಿ ಕಂಠಸ್ಥ ಆಗಿದೆ ಅವ್ರು ಇನ್ನೂ ಶ್ರೇಷ್ಠ. ಎಷ್ಟೋ ಜನ ಮಾಡಿದ್ದಾರೆ 700 ಶ್ಲೋಕ ಶ್ರೀಮದ್ ಭಗವದ್ಗೀತೆಯನ್ನು ಕಂಠಸ್ಥವಾಗಿಟ್ಟುಕೊಂಡು ಬೆಳಿಗ್ಗೆ ಎದ್ದಂದಿಂದ ತನ್ನ ಪೂರ್ತಿ ಕೆಲಸ ಮುಗಿಯುವ ತನಕ ಅಥವಾ ಸ್ನಾನವಾದ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಶ್ರೀಮದ್ ಭಗವದ್ಗೀತೆಯನ್ನೇ ಪಾರಾಯಣ ಮಾಡತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಇನ್ನು ಶೃಂಗೇರಿಯಂತಹ ಜಾಗಗಳಲ್ಲಿ ಭಗವದ್ಗೀತೆಯ ಪೂರ್ತಿ ಕಂಠಸ್ಥವಾದವರಿಗೆ ವಿಶೇಷ ಬಹುಮಾನಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ, ಅದನ್ನ ಪ್ರೋತ್ಸಾಹ ಧನವಾಗಿ ಕೊಡ್ತಿದ್ದಾರೆ. ಒಂದು ಗೀತೆಯನ್ನ ಪಾರಾಯಣ ಮಾಡುವವರಿಗಿಂತ ಗೀತೆಯನ್ನ ನೆನಪಲ್ಲಿಟ್ಟುಕೊಳ್ಳುವವರು ಶ್ರೇಷ್ಠ. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠ ಗ್ರಂಥಿಭ್ಯೋ ಧಾರಿಣೋವರಾಹ ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠ. ನೆನಪಲ್ಲಿಟ್ಟುಕೊಳ್ಳೋರಿಗಿಂತ ಅದರ ಅರ್ಥ ತಿಳ್ಕೊಳ್ಳೋರು ಇನ್ನೂ ಶ್ರೇಷ್ಠ ಅಂತ. ಅದು ವೇದವಾಗ್ಲಿ ಭಗವದ್ಗೀತೆಯಾಗ್ಲಿ ಬರೀ ಪಾರಾಯಣ ಮಾಡುವುದರಿಂದಲೂ ಪುಣ್ಯ ಬರುತ್ತೆ. ಅರ್ಥ ತಿಳಿದು ಪಾರಾಯಣ ಮಾಡಿದ್ರೆ ಇನ್ನೂ ಜಾಸ್ತಿ ಪುಣ್ಯ ಬರ್ತದೆ. ಆದ್ರಿಂದ ಭಗವದ್ಗೀತೆಯನ್ನು ಅರ್ಥ ತಿಳಿದು ಗೀತಾ ಜ್ಞಾನ ಯಜ್ಞಗಳಲ್ಲಿ ಭಾಗವಹಿಸಿ ಅದರ ಅಧ್ಯಾಯಗಳ ಅರ್ಥ ತಿಳಿದು ತದನಂತರ ಮಾಡತಕ್ಕಂತಹ ಪಾರಾಯಣ ಹೆಚ್ಚು ಪುಣ್ಯವನ್ನು ಕೊಡ್ತಕ್ಕಂಥದ್ದು. ಅದು ಶ್ರೇಷ್ಠವಾದದ್ದು. ಇನ್ನು ಅರ್ಥ ತಿಳಿದ ಮೇಲೆ ಜ್ಞಾನಿಭ್ಯೋ ವ್ಯವಸಾಯಿನಃ, ಅದನ್ನು ಯಾರು ಜೀವನದಲ್ಲಿ ಆಚರಣೆ ಮಾಡ್ತಾರೋ ಅವ್ರು ಇನ್ನೂ ಶ್ರೇಷ್ಠ. ತುಂಬಾ ತಿಳಿದಿದ್ಕಿಂತ ಸ್ವಲ್ಪ ಆಚರಣೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಹಾಗೆ ಗೀತೆಯನ್ನು ಸಾಕಷ್ಟು ಅಧ್ಯಯನ ಮಾಡಿ ಅದರ ಚಿಂತನೆಯನ್ನು ಮಾಡುವುದಕ್ಕಿಂತ ಯಥಾಶಕ್ತಿ ಅದನ್ನ ಅನುಪಾಲನೆ ಮಾಡತಕ್ಕಂಥದ್ದು, ಆಚರಣೆ ಮಾಡತಕ್ಕಂಥದ್ದು ತುಂಬಾ ಶ್ರೇಷ್ಠ. ಆದ್ರಿಂದ ನಾವು ಗೀತೆಯನ್ನು ಪಾರಾಯಣ ಮಾಡೋಣ, ನೆನಪಿನಲ್ಲಿಟ್ಟುಕೊಳ್ಳೋಣ, ಅದರ ಅರ್ಥ ಚಿಂತನೆಯನ್ನೂ ಮಾಡೋಣ, ಅರ್ಥ ತಿಳಿದ ಮೇಲೆ ಜೀವನದಲ್ಲಿ ಅನುಷ್ಠಾನವನ್ನು ಮಾಡೋಣ. ಆ ಮೂಲಕವಾಗಿ ಜೀವನವನ್ನು ಕೃತಕೃತ್ಯವಾಗಿ ಮಾಡಿಕೊಳ್ಳೋಣ. ಭಗವದ್ಗೀತೆ ಅಂತ ಗ್ರಂಥವನ್ನ ಅರ್ಥ ಗೊತ್ತಿಲ್ಲದೆ ಓದಿದ್ರೆ ಏನ್ ಪ್ರಯೋಜನ ಅಂತ ಹೇಳ್ಕೊಂಡು ಒಬ್ಬ ಮಗ ಅಜ್ಜನಿಗೆ ಹೇಳ್ತಾನೆ,
ಬೆಳಿಗ್ಗಿನ ಸಂಜೆ ತನಕ ಭಗವದ್ಗೀತೆ ಪಾರಾಯಣ ಮಾಡ್ತಾ ಕೂತ್ಕೊಂಡಿದ್ಯಲ್ಲಪ್ಪ, ಏನ್ ಲಾಭ ನಿನ್ಗೆ ಅಂತ. ಅಜ್ಜ ಹೇಳಿದ್ನಂತ, ಆ ಮೂಲೆಯಲ್ಲಿ ಒಂದು ಬುಟ್ಟಿ ಇದೆಯಲ್ಲ ಅದನ್ನ ತೆಗೆದುಕೊಂಡ್ ಬಾ, ಆ ದೂರದಲ್ಲಿ ಕೆರೆ ಕಾಣ್ತಾ ಇದೆಯಲ್ಲ ಆ ಕೆರೆಯಿಂದ ನೀರ್ ತೆಗೆದುಕೊಂಡ್ ಬಾ ಅಂತ ಹೇಳ್ತಾನೆ. ನೀರ್ ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ಬುಟ್ಟಿ ಒಮ್ಮೆ ನೋಡ್ಕೋ ಅಂತ ಹೇಳ್ತಾನೆ. ಅಜ್ಜ ಹೇಳ್ದಾಗೆ ಮೊಮ್ಮಗ ಬುಟ್ಟಿ ತೆಗೆದುಕೊಂಡು ಹೋಗ್ತಾನೆ. ದೂರದಲ್ಲಿರುವ ಕೆರೆಯಿಂದ ನೀರ್ ತುಂಬಿಕೊಂಡು ಬರ್ತಾನೆ. ಅದು ಬುಟ್ಟಿ ಅಲ್ವಾ, ಬಿದಿರಿನ ಬುಟ್ಟಿ, ಹೋಗ್ತದೆ. ಮನೆ ತನಕ ಬರುವಾಗ ನೀರೇ ಇರೋದಿಲ್ಲ. ಇಲ್ಲ ಅಜ್ಜ ನೀರೇ ಬರ್ಲಿಲ್ಲ ಅದ್ರಲ್ಲಿ. ಆಯ್ತು ಇನ್ನೊಂದ್ಸಲ ಹೋಗು, ಮತ್ತೆ ತಕೊಂಡ್ ಬಾ. 2 ಸಲ ಹೋದ, 3 ಸಲ ಹೋದ, 4 ಸಲ ಹೋದ, ನೀರ್ ಬರ್ಲೇ ಇಲ್ಲ. ಆಗ ಅಜ್ಜ ಹೇಳ್ತಾನೆ, ನೋಡು ಈಗೊಮ್ಮೆ ಬುಟ್ಟಿ ತೆಗೆದು ನೋಡು ಅಂತ ಹೇಳ್ತಾನೆ. ಆರಂಭದಲ್ಲಿ ಬುಟ್ಟಿ ನೋಡಿದ್ಯಲ್ಲ, ಈಗ ಕೊನೆಯಲ್ಲಿ ಒಂದ್ಸಲ ಬುಟ್ಟಿ ನೋಡು ಅಂತ. ಆರಂಭದಲ್ಲಿ ಇಷ್ಟು ಕೊಳೆ ಇತ್ತು ಆ ಬುಟ್ಟಿಯಲ್ಲಿ, ಈಗ 4 ಸರಿ ನೀರು ತಂದ ಮೇಲೆ ಕೊಳೆ ಎಲ್ಲ ಹೊರಟೋಗ್ಬಿಟ್ಟಿದೆ. ಅಜ್ಜ ಹೇಳ್ತಾನೆ, ನೀರು ಬರ್ದಿದ್ರಿ ಏನಂತೆ, ಬುಟ್ಟಿ ಕೊಳೆ ಕ್ಲೀನ್ ಆಯ್ತೋ ಇಲ್ವೋ ಅಂತ. ಹಂಗೆ ನನಗೆ ಭಗವದ್ಗೀತೆ ಅರ್ಥ ಆಗದಿದ್ರೆ ಏನಂತೆ, ಅದರಿಂದ ಮನಸ್ಸು ಶುದ್ಧಿ ಆಗ್ತದಲ್ಲ ಅಂತ. ಅದು ಖಂಡಿತವಾಗಿ ಉತ್ತಮವಾದ ಭಾವ. ಹಾಗಂತ ಅರ್ಥ ತಿಳಿಬಾರ್ದು ಅಂತಲ್ಲ, ತಿಳಿಲೇಬೇಕು. ಭಗವದ್ಗೀತೆ ಅಂತ ಗ್ರಂಥಗಳು ಅರ್ಥ ತಿಳಿಯುವುದಕ್ಕಾಗ್ಲೇ ಇರುವಂತಹದ್ದು. ಅರ್ಥ ತಿಳಿಸುವ ಜಾಗಕ್ಕೆ ಹೋಗಬೇಕು, ತಿಳಿಬೇಕು ಎಂಬುದಾಗಿ ಭಗವಂತನೇ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಗೀತೆಯ ಮಹಾತ್ಮೆಯ ಶ್ರೇಷ್ಠತೆಯನ್ನು ಕುರಿತು ಹೇಳ್ತಾನೆ. ಅವನು ಭಗವದ್ಗೀತೆಯನ್ನ ಯಾರು ಅದರ ಶ್ರವಣ ಮಾಡ್ತಾರೋ, ಅದರ ಅರ್ಥ ಚಿಂತನೆ ಮಾಡ್ತಾರೋ, ಅವರು ನನಗೆ ಅತ್ಯಂತ ಪ್ರೀತಿ ಪಾತ್ರರು ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಮಯ ಮಯಿ ಪರಾಂಕೃತ್ವ ಮಾಮೇಶು ಏತಿ ಅಸಂಶಯ. ಯಾರು ನನ್ನಲ್ಲಿ ಪರಮ ಪ್ರೇಮ ಇಟ್ಟು ಈ ಪರಮ ರಹಸ್ಯಯುಕ್ತ ಗೀತಾಶಾಸ್ತ್ರವನ್ನು ನನ್ನ ಭಕ್ತರಿಗೆ ಹೇಳ್ತಾನೋ ಅವನು ನನ್ನನ್ನೇ ಪಡಿತಾನೆ ಅಂತ. ಶ್ರೀಮದ್ ಭಗವದ್ಗೀತೆಯ ವ್ಯಾಖ್ಯಾನ ಮಾಡತಕ್ಕಂಥದ್ದು ಬಹಳ ಪುಣ್ಯಕರವಾದ ಕೆಲಸ. ಹಾಗೆ ಶ್ರವಣ ಮಾಡುವಂಥದ್ದು ಕೂಡ. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯ ಸತ್ತಮಃ ಪ್ರಿಯಕೃತ್ತಮಃ. ಅತ್ಯಂತ ಪ್ರೀತಿ ಪಾತ್ರವಾದ ವ್ಯಕ್ತಿ ಯಾರು ಅಂದ್ರೆ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಡುವವನು, 4 ಜನರಿಗೆ ತಿಳಿಸಿಕೊಡುವವನು ಮತ್ತು ಭಗವದ್ಗೀತೆಯ ಉಪನ್ಯಾಸಗಳನ್ನು ಕೇಳುವವರು. ಅಧ್ಯೇಶ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಈ ಜ್ಞಾನಯಜ್ಞದ ಮುಖಾಂತರವಾಗಿ ನಮ್ಮಿಬ್ಬರ ಈ ಧರ್ಮಮಯ ಸಂವಾದ ರೂಪಿ ಗೀತೆಯ ಶಾಸ್ತ್ರವನ್ನ ಅಧ್ಯಯನ ಮಾಡತಕ್ಕಂತ ಮನುಷ್ಯನ ಮೂಲಕ ನಾನು ಪೂಜಿಸಲ್ಪಡ್ತೇನೆ. ಅದೇ ನನಗೆ ಶ್ರೇಷ್ಠವಾದ ಪೂಜೆ ಅಂತ ಹೇಳ್ತಾನೆ. ಸ್ವಾಧ್ಯಾಯ ಪ್ರವಚನ ರೂಪದಲ್ಲಿ ಗೀತಾ ಜ್ಞಾನ ಯಜ್ಞವನ್ನ ಮಾಡತಕ್ಕಂಥದ್ದು. ಗೀತಾ ಜ್ಞಾನ ಯಜ್ಞ ಅಂದ್ರೇನು? ಜ್ಞಾನವನ್ನ ಅಂದ್ರೆ ಅಧ್ಯಾಪನ ಮಾಡತಕ್ಕಂಥದ್ದು ಜ್ಞಾನ ಯಜ್ಞ ಅಂತ ಹೇಳ್ತಾರೆ. ಶ್ರೀಮದ್ ಭಗವದ್ಗೀತೆಯನ್ನ ತಿಳಿಸಿಕೊಡುವಂಥದ್ದು, ಶ್ರವಣ ಮಾಡತಕ್ಕಂಥದ್ದು ಜ್ಞಾನ ಯಜ್ಞವಾಗ್ತದೆ. ಅದು ಭಗವಂತನಿಗೆ ಅತ್ಯಂತ ಸಂತೋಷದಾಯಕವಾದ ಸಂಗತಿ ಅಂತ ಹೇಳ್ತಾನೆ. ಅದರ ಅರ್ಥ ಭಗವದ್ಗೀತೆಯ ಅರ್ಥ ಚಿಂತನೆಯನ್ನು ಮಾಡಬೇಕು. ಆ ಮಾಡಿಸುವವರು ಮಾಡುವವರು ಇಬ್ಬರೂ ನನಗೆ ತುಂಬಾ ಇಷ್ಟ, ಪ್ರಿಯತಮರು ಎಂಬುದಾಗಿ ಭಗವಂತ ಹೇಳಿಕೊಂಡಿದ್ದಾನೆ. ಆದ್ದರಿಂದ ಇವತ್ತು ಗೀತಾ ಜಯಂತಿಯ ದಿನ ಶ್ರೀಮದ್ ಭಗವದ್ಗೀತೆಯ ಅರ್ಥ ಚಿಂತನೆಯ ಮೂಲಕ ಭಗವಂತನಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂತಹ ಸಂತೋಷದ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಗೀತಾ ಜ್ಞಾನ ಯಜ್ಞದ ಮೂಲಕ ಪಾಂಚಜನ್ಯ ಎಂಬ ಹೆಸರಿನಲ್ಲಿ ಗೀತೆಯ ಪ್ರತಿಯೊಂದು ಶ್ಲೋಕದ ತಾತ್ಪರ್ಯ ಚಿಂತನೆ ಮಾಡ್ತಿದ್ದೇವೆ. ಈ ನಿಟ್ಟಲ್ಲಿ ನಾನು ನೆನಪಿಸಲೇಬೇಕಾಗಿರತಕ್ಕಂಥ ಒಂದು ಮಹಾಮೇರು ವ್ಯಕ್ತಿತ್ವ ಅಂದ್ರೆ ಸ್ವಾಮಿ ಚಿನ್ಮಯಾನಂದರು, ಗುರುದೇವ್ ಸ್ವಾಮಿ ಚಿನ್ಮಯಾನಂದರು. ಶ್ರೀಮದ್ ಭಗವದ್ಗೀತೆಯ ಪ್ರಚಾರಕ್ಕಾಗಿಯೇ ತಮ್ಮ ಜೀವನವನ್ನ ಮೀಸಲಾಗಿಟ್ಟವರು. ಇವತ್ತು ಗೀತೆಯನ್ನ ಇಷ್ಟು ಪ್ರಮಾಣದಲ್ಲಿ ಪ್ರಚಾರವಾಗ್ತಾ ಇದೆ, 4 ಜನರ ಅಧ್ಯಯನ ಮಾಡ್ತಿದ್ದಾರೆ ಅಂದ್ರೆ ಸ್ವಾಮಿ ಚಿನ್ಮಯಾನಂದರ ಒಂದು ಅನುಗ್ರಹ ಅಥವಾ ಅವ್ರ ಪ್ರಯತ್ನ ಬಹಳ ದೊಡ್ಡದಾಗಿದೆ. ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ, ಗುರುದೇವ್ ಸ್ವಾಮಿ ಚಿನ್ಮಯಾನಂದರ ಗುರುಗಳಾಗಿರತಕ್ಕಂತಹ ಸ್ವಾಮಿ ತಪೋವನ ಮಹಾರಾಜ್ ಅವರ ಜನ್ಮದಿನವೂ ಹೌದು ಇವತ್ತು. ಅವರು ಉತ್ತರ ಕಾಶಿಯಲ್ಲಿ ಆಗಿ ಹೋಗಿರತಕ್ಕಂಥ ಸಂತರು, ಮೂಲತಃ ಕೇರಳದವರು. ಹಿಮವದ್ ವಿಭೂತಿ ಅಂತ ಕರಿತಾ ಇದ್ರು ಅವರಿಗೆ. ಋಷಿಕೇಶದಲ್ಲಿ ಇರ್ತಕ್ಕಂತಹ ಡಿವೈನ್ ಲೈಫ್ ಸೊಸೈಟಿಯ ಸ್ಥಾಪಕರಾದ ಸ್ವಾಮಿ ಶಿವಾನಂದರನ್ನ ಹಾಗೂ ಸ್ವಾಮಿ ತಪೋವನ ಮಹಾರಾಜರನ್ನ
ಇಬ್ಬರನ್ನು ಹಿಮವದ್ ವಿಭೂತಿ ಅಂತ ಕರೀತಾ ಇದ್ರು. ಯಾಕಂದ್ರೆ ಸ್ವಾಮಿ ತಪೋವನ್ ಮಹಾರಾಜರು ಆ ಬ್ರಹ್ಮನಿಷ್ಠತೆಯ ಸ್ಥಿತಿಯಲ್ಲಿ ತಮ್ಮ ಜೀವನದ ಹೆಚ್ಚಿನ ಸಮಯ ಕಳೆದವರು. ಆದ್ರಿಂದ ಅವರ ಜನ್ಮದಿನವೂ ಹೋತು. ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರಿಗೆ ಭಗವದ್ಗೀತೆಯ ಮೇಲೆ ಈ ಚಿಂತನೆಗಳನ್ನೆಲ್ಲ ಮಾಡುವುದಕ್ಕೆ ಮೂಲ ಪ್ರೇರಕರಾಗಿ ಅವರಿಗೆ ಅಧ್ಯಾಪನವನ್ನು ಮಾಡಿರತಕ್ಕಂತಹ ಗುರುಗಳು ಆಗಿದ್ದಾರೆ. ಸ್ವಾಮಿ ಚಿನ್ಮಯಾನಂದರು ಮೂಲತಃ ಬಾಲಕೃಷ್ಣ ಮೆನನ್ ಅಂತ ಕೇರಳದವರು. ಅವರು ಪತ್ರಕರ್ತರಾಗಿದ್ರು. ಆ ಸಮಯದಲ್ಲಿ ಅವರಿಗೆ ಈ ಸಾಧು ಸನ್ಯಾಸಿಗಳ ಬಗ್ಗೆ ಒಂದಿಷ್ಟು ಲೇಖನ ಬರಿಬೇಕು ಅಂತ ಅನಿಸ್ತು. ಅವಾಗ ಸ್ವಾತಂತ್ರ್ಯ ಸಂಗ್ರಾಮದ ಸಮಯ. ಅವರೆಲ್ಲ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರೆ ಎಷ್ಟು ಅನುಕೂಲ ಆಗ್ತದೆ. ಇವರೆಲ್ಲ ಹಿಮಾಲಯದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾರೆ ಅಂತ ಭಾವಿಸಿ ಅವರ ಜೀವನದ ಬಗ್ಗೆ ಒಂದು ಲೇಖನ ಬರಿಬೇಕು ಅಂತ ಅವ್ರು ಹೊರಡ್ತಾರೆ. ಬಾಲಕೃಷ್ಣ ಮೆನನ್ ಅಂತ ಅವ್ರ ಹೆಸರು. ಅವಾಗ ಪತ್ರಕರ್ತರು. ಎಲ್ಲಿ ಹೋಗ್ತಾರೆ? ಋಷಿಕೇಶದಲ್ಲಿ ಇರತಕ್ಕಂಥ ಸ್ವಾಮಿ ಶಿವಾನಂದರ ಹತ್ರ ಹೋಗ್ತಾರೆ. ಡಿವೈನ್ ಲೈಫ್ ಸೊಸೈಟಿಯ ಸ್ಥಾಪಕರು. ಸ್ವಾಮಿ ಶಿವಾನಂದರು ಮಹಾನ್ ಸಂತರು. ಕುಪ್ಪಸ್ವಾಮಿ ಅಯ್ಯರ್ ಅಂತ ತಮಿಳುನಾಡಿನವರು. ಅವರು ಡಾಕ್ಟರ್ ಆಗಿ ವಿದೇಶಗಳಲ್ಲೆಲ್ಲ ಸೇವೆ ಮಾಡಿ ವೈರಾಗ್ಯದ ಕಾರಣದಿಂದಾಗಿ ಗಂಗಾ ನದಿ ತೀರದಲ್ಲಿ ಒಂದು ಕುಟೀರ ಸ್ಥಾಪನೆ ಮಾಡಿಕೊಂಡು ಸ್ವಾಮಿ ಶಿವಾನಂದರು ಅಂತ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡವರು. ಅವ್ರ ಹತ್ರಕ್ಕೆ ಹೋಗಿ ಬಾಲಕೃಷ್ಣ ಮೆನನ್ ಹೇಳ್ತಾರೆ, ನನಗೆ ನಿಮ್ಮ ಜೀವನವನ್ನ ಅಧ್ಯಯನ ಮಾಡಿ ಒಂದು ಲೇಖನವನ್ನು ಬರೀಬೇಕಾಗಿದೆ. ನಿಮ್ಮ ಆಶ್ರಮದಲ್ಲಿ ಉಳ್ಕೊಳ್ಬಹುದಾ? ಖಂಡಿತ ಉಳ್ಕೋ, ಎಷ್ಟು ದಿನ ಬೇಕು ಅಷ್ಟು ದಿನ ಉಳ್ಕೋ, ಒಂದು ಲೇಖನವನ್ನು ಬರಿ ಅಂತ ಹೇಳ್ತಾರೆ. ಆದ್ರೆ ಇವರು ಏನು ಕಲ್ಪನೆ ಮಾಡ್ಕೊಂಡಿದ್ರು ಸಾಧು ಸನ್ಯಾಸಿಗಳ ಜೀವನ ಶೈಲಿಯ ಬಗ್ಗೆ, ಅದಕ್ಕಿಂತ ಅತ್ಯಂತ ಭಿನ್ನವಾಗಿತ್ತು ಸ್ವಾಮಿ ಶಿವಾನಂದರ ಜೀವನ. ಪ್ರತಿದಿನ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂಥದ್ದು, ಯೋಗ ಪ್ರಾಣಾಯಾಮಗಳನ್ನ ಕಲಿಸಿಕೊಡ್ತಕ್ಕಂಥದ್ದು, ತದನಂತರ ತಾವೇ ಸ್ವತಃ ಸೇವಾ ವೃತ್ತಿಯಲ್ಲಿ ತೊಡಗುವಂಥದ್ದು, ಉಪಹಾರಾದಿಗಳಾದ ನಂತರ ವೈದ್ಯರಾದ್ರಿಂದ ತಾವು ಪೂರ್ವಾಶ್ರಮದಲ್ಲಿ ಡಾಕ್ಟರ್ ಆಗಿದ್ರು. ಅವರು ಆ ವೈದ್ಯ ವೃತ್ತಿಯ ಮೂಲಕವಾಗಿ ಸನ್ಯಾಸಿ ಆಗಿದ್ರು ಕೂಡ ಆ ದೀನ ಜನರ ಕಷ್ಟದಲ್ಲಿರ್ತಕ್ಕಂಥವರಿಗೆ ಉಚಿತವಾಗಿ ಸೇವೆ ಮಾಡಿರ್ತಕ್ಕಂಥದ್ದು, ಸಂಜೆ ಹೊತ್ತು ಶಾಸ್ತ್ರದ ಮೇಲೆ ಚಿಂತನೆ ಚರ್ಚೆಗಳು ನಡೆಯತಕ್ಕಂಥದ್ದು, ಬೆಳಿಗ್ಗಿಂದ ಸಂಜೆಯ ತನಕ ಅವರ ಜೀವನ ಶೈಲಿ ನಿಸ್ವಾರ್ಥವಾದಂತಹ ಬದುಕನ್ನ ನೋಡಿ ಅವ್ರ ಮೇಲೆ ಲೇಖನ ಬರಿಬೇಕು ಅಂತ ಹೊರಟಂತಹ ಸ್ವಾಮಿ ಚಿನ್ಮಯಾನಂದರು ಅವ್ರ ಹತ್ರ ಹೋಗಿ ಕೇಳ್ತಾರೆ, ನನಗೂ ಸನ್ಯಾಸ ಬೇಕು ಅಂತ. ಇದು ಒಬ್ಬ ಮಹಾತ್ಮ ಸಂತನ ಬದುಕಿನ ಒಂದು ಪರಿಣಾಮ. ತನ್ನ ಬದುಕಿನಿಂದಲೇ ಇನ್ನೊಬ್ಬ ವ್ಯಕ್ತಿಯನ್ನ ಬದಲಾವಣೆ ಮಾಡಬಲ್ಲಕ್ಕಂತ ಶಕ್ತಿ ಅವರಿಗೆ ಇರ್ತದೆ. ಆಗ ಸ್ವಾಮಿ ಶಿವಾನಂದರು ಹೇಳ್ತಾರೆ, ಸನ್ಯಾಸ ಸಣ್ಣ ವಿಷಯ ಅಲ್ಲಪ್ಪ. ಲೇಖನ ಬರೀಲಿಕ್ಕಂತ ಬಂದವನು ಸನ್ಯಾಸ ತೆಗೆದುಕೊಂಡ್ರೆ ಅದು ಸರಿ, ಹಾಗಲ್ಲ ಮಾಡುವಂಥದ್ದಲ್ಲ. ಹೋಗು, ಸ್ವಲ್ಪ ಕಾಲ ಇನ್ನೂ ನೀನು ಪಕ್ವವಾಗಬೇಕು ಸನ್ಯಾಸಕ್ಕೆ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಪುನಃ ಹೋಗಿ ಅವ್ರ ಹತ್ರ ಕೇಳ್ತಾರೆ, ಅವರು ಮತ್ತೆ ಸನ್ಯಾಸ ಕೊಡ್ರಿ ಅಂತ. ಹಾಗೆ ತಂದೆ ತಾಯಿಗಳ ಒಪ್ಪಿಗೆ ಪಡೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ತದನಂತರ ತಂದೆ ತಾಯಿಗಳು ಒಪ್ಪಿಗೆ ಪಡೆದು ಅಲ್ಲಿ ಸನ್ಯಾಸ ತೆಗೆದುಕೊಂಡು ಸ್ವಾಮಿ ಚಿನ್ಮಯಾನಂದರು ಅಂತ ಆಗ್ತಾರೆ. ಸ್ವಾಮಿ ಶಿವಾನಂದರೇ ಅವರನ್ನ ಸ್ವಾಮಿ ತಪೋವನರಲ್ಲಿ ಕಳಿಸ್ಕೊಟ್ಟು ಅಲ್ಲಿ ವೇದಾಭ್ಯಾಸವನ್ನ ವೇದಾಂತ ಅಧ್ಯಯನವನ್ನು ಮಾಡಿಸಿ, ತದನಂತರ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಭಗವದ್ಗೀತೆ ಪ್ರಚಾರಕ್ಕೆ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಗೀತಾ ಜ್ಞಾನ ಯಜ್ಞ ಅನ್ನುವಂತ ಹೆಸರಿನಲ್ಲಿ ಭಾರತದಾದ್ಯಂತ ಯಾಕೆ ದೇಶ ವಿದೇಶಗಳಲ್ಲಿ ಸಂಚರಿಸಿ ಶ್ರೀಮದ್ ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾರೆ. ಅಂತಹ ಮಹಾನುಭಾವರು ಜ್ಞಾನಯಜ್ಞದಿಂದಲೇ ಭಗವಂತನನ್ನ ಪೂಜಿಸಿದಂಥವ್ರು. ಹಾಗೆ ರಾಮಕೃಷ್ಣ ಮಿಷನ್ನಿನ ಸನ್ಯಾಸಿಗಳಿರ್ತಕ್ಕಂಥವ್ರು ಇರಬಹುದು, ಬೇರೆ ಬೇರೆ ಸಂಸ್ಥೆಗಳಲ್ಲಿರ್ತಕ್ಕಂತಹ ಸಾಧು ಸಂತರು ಭಗವದ್ಗೀತೆಯನ್ನ ಜ್ಞಾನಯಜ್ಞದ ಮೂಲಕ ಪ್ರಚಾರವನ್ನ ಮಾಡಿದ್ದಾರೆ. ಯಾಕಂದ್ರೆ ಭಗವಂತನಿಗೆ ಜ್ಞಾನಯಜ್ಞ ಅಂದ್ರೆ ತುಂಬಾ ಇಷ್ಟ. ತಾವು ಕೂಡ ಅಷ್ಟೇ. ತಾವು ಕಲಿತಂತಹ ಗೀತೆಯ ಶ್ಲೋಕಗಳನ್ನ ಸುತ್ತಲೂ ಇರತಕ್ಕಂಥ 4 ಜನ ಮಕ್ಕಳಿಗೆ ಹೇಳಿಕೊಡಿ. ತಾವು ಕಲಿತಂತಹ ಅರ್ಥವನ್ನ 4 ಜನರ ಜೊತೆ ಹಂಚಿಕೊಳ್ಳಿ. ಭಗವಂತನಿಗೆ ತುಂಬಾ ಇಷ್ಟವಾದ ಕೆಲಸ. ನಾವು ತುಂಬಾ ತಪ್ಪು ತಿಳ್ಕೊಂಡಿದ್ದೇವೆ. ನಾವು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹಾರ ತೆಗೆದುಕೊಂಡು ಬಂದು ದೇವರಿಗೆ ಹಾಕಿದ್ರೆ ದೇವರಿಗೆ ಇಷ್ಟ, ಆಮೇಲೆ ತುಂಬಾ ಖರ್ಚು ಮಾಡಿ ದೊಡ್ಡ ದೊಡ್ಡ ಹೋಮ ಮಾಡಿದ್ರೆ ದೇವರಿಗೆ ಇಷ್ಟ. ತುಂಬಾ ಭ್ರಮೆ ಇದಲ್ಲ. ಅಂದ್ರೆ ಶಕ್ತಿ ಇದ್ದವರು ಮಾಡ್ಲಿ, ಮಾಡಬಾರದು ಅಂತೇನಿಲ್ಲ. ಭಗವಂತನಿಗೆ ಇಷ್ಟವಾದಂತಹ ಕೆಲಸಗಳು ಅಧ್ಯಯನ ಮಾಡಿ ಚಿಂತನೆ ಮಾಡಿ ಭಗವತ್ ಸ್ವರೂಪವನ್ನು ತಿಳಿದುಕೊಳ್ಳುವಂಥದ್ದು. ಜ್ಞಾನಯಜ್ಞ ಅಂದ್ರೆ ಬಹಳ ಭಗವಂತನಿಗೆ ಇಷ್ಟ. ಇದಕ್ಕೆ ಯಾರು ಬರೋದೇ ಇಲ್ಲ. ಹೋಮ ಹವನ ಇದೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ 1000 ಜನ ಸೇರ್ತಾರೆ. ಜ್ಞಾನಯಜ್ಞ ಇದೆ ಅಂತ ಹೇಳಿದ್ರೆ 10 ಜನ ಸೇರೋದು ಕಷ್ಟ. ಯಾಕೆ? ಜನರಿಗೆ ಗೊತ್ತೇ ಇಲ್ಲ ದೇವರಿಗೆ ಪ್ರಿಯವಾದದ್ದು ಯಾವುದು ಅಂತ. ದೇವರಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥದ್ದು
ನಮ್ಮ ಅಜ್ಞಾನ ನಿವೃತ್ತಿ ಆಗಬೇಕು, ಜ್ಞಾನ ಪ್ರಾಪ್ತಿ ಆಗಬೇಕು. ಅದಕ್ಕೆ ಭಗವಂತನ ಅವತಾರ ಆಗಿರತಕ್ಕಂಥದ್ದು. ಅದನ್ನೇ ಬಿಟ್ಟು ಭಗವದ್ಗೀತೆಯನ್ನೇ ಹೋಮ ಮಾಡೋರಿದ್ದಾರೆ, ಭಗವದ್ಗೀತೆ ಒಂದೊಂದು ಶ್ಲೋಕ ಹೇಳ್ತಾ ಆಹುತಿ ಕೊಡೋರಿದ್ದಾರೆ. ಅದರ ಅವಶ್ಯಕತೆ ಏನಿಲ್ಲ. ಭಗವದ್ಗೀತೆ ಇರುವುದು ಅರ್ಥ ಚಿಂತನೆಯನ್ನು ಮಾಡೋದಕ್ಕೆ. ಆ ಅರ್ಥ ಚಿಂತನೆ ಮೂಲಕ ಭಗವಂತನನ್ನು ಪೂಜಿಸೋಣ. ಅಂತಹ ಒಂದು ಕೆಲಸ ನಾವು ಕೆಲವು ದಿನಗಳಿಂದ ಮಾಡ್ತಾ ಬಂದಿದ್ದೇವೆ. ಪಾಂಚಜನ್ಯ ಅನ್ನತಕ್ಕಂಥ ಶಿರೋನಾಮೆಯಿಂದ. ಪಾಂಚಜನ್ಯ ಅಂದ್ರೆ ಶ್ರೀಕೃಷ್ಣನ ಶಂಖನಾದ ಅಂತ. ಶ್ರೀಕೃಷ್ಣನ ಶಂಖನಾದವೇ ಶ್ರೀಮದ್ ಭಗವದ್ಗೀತೆ. ಅದುವೇ ಪ್ರಣವ. ಪ್ರಣವಾರ್ಥ ರೂಪವಾದ ವೇದದ ಸಾರಭೂತವಾದದ್ದೇ ಭಗವದ್ಗೀತೆ ಎಂಬ ಅರ್ಥದಲ್ಲಿ ಅದಕ್ಕೆ ಪಾಂಚಜನ್ಯ ಎಂಬ ಹೆಸರನ್ನಿಟ್ಟಿದ್ದೇವೆ. ಇನ್ನು ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ರಾಗ, ಶೋಕ, ಮೋಹ ಆಗಿರುವುದು ಹೇಗೆ ಎಂಬ ಘಟನೆಯನ್ನು ನೋಡ್ತಾ, ಶೋಕತಪ್ತನಾದಂತಹ ಅರ್ಜುನನು ತನ್ನ ದೇಹದ ಅಭಿವ್ಯಕ್ತಿಯಿಂದ ಅದನ್ನು ಪ್ರಕಟಪಡಿಸಿದ್ದು ಮತ್ತು ತನ್ನ ಮಾತಿನಿಂದ ತನ್ನ ದುಃಖವನ್ನು ಹೊರಗೆಡಹಿದ್ದನ್ನು ನಾವು ನೋಡ್ತೇವೆ. ದುಃಖ ಅತ್ಯಂತ ತೀವ್ರವಾದಾಗ ಮೋಹ ಅಡ್ಡರಿಕೊಳ್ಳುತ್ತದೆ. ಅಂದ್ರೆ ಮನಸ್ಸಿಗೆ ಭಾವನಾ ಉದ್ವೇಗ ಆದಾಗ, ಭಾವಾವೇಶ ಆದಾಗ ಬುದ್ಧಿ ಕೆಲಸ ಮಾಡುವುದು ನಿಲ್ಲಿಸ್ತದೆ. ನೋಡಿ, ಇದು ಬಹಳ ಮುಖ್ಯವಾದ ಸಂಬಂಧ ನಾವು ಅರ್ಥ ಮಾಡಿಕೊಳ್ಬೇಕು. ಬುದ್ಧಿಗೂ ಮನಸ್ಸಿಗೂ ಪರಸ್ಪರ ಸಂಬಂಧ ಇದೆ. ಮನಸ್ಸು ಆವೇಶಕ್ಕೊಳಗಾದ್ರೆ ಬುದ್ಧಿ ತಟಸ್ಥವಾಗ್ತದೆ. ಅದಕ್ಕೆ ಈ ಅಧ್ಯಯನ ಕಾಲದಲ್ಲಿ, ಅಂದ್ರೆ ಬುದ್ಧಿಗೆ ಕೆಲಸ ಕೊಡುವ ಸಮಯದಲ್ಲಿ ಮನಸ್ಸಿಗೆ ಆವೇಶವಾಗತಕ್ಕಂತಹ ಘಟನೆಗಳಲ್ಲಿ ಭಾಗವಹಿಸಬಾರದು. ಕಾಮ, ಕ್ರೋಧ, ಲೋಭ, ಮೋಹ ಮುಂತಾದಂತಹ ಆವೇಶಾತ್ಮಕವಾದ, ಭಾವಾತ್ಮಕವಾಗಿರತಕ್ಕಂತಹ ಮನಸ್ಥಿತಿಯಲ್ಲಿ ಅಧ್ಯಾಪನಗಳು ಸಾಧ್ಯ ಇಲ್ಲ. ಮನಸ್ಸಿನ ಕಾರ್ಯವಾದ ಗ್ರಹಣ ಶಕ್ತಿ, ಅದಕ್ಕೆ ಬೇಕಾದಂತಹ ಏಕಾಗ್ರತೆ, ಧಾರಣಾಶಕ್ತಿ, ಮನನ ಮಾಡತಕ್ಕಂಥ ಸಾಮರ್ಥ್ಯ, ಇದೆಲ್ಲವೂ ಬುದ್ಧಿಯಲ್ಲಿ ತೀಕ್ಷ್ಣವಾಗಬೇಕು ಅಂದ್ರೆ ಮನಸ್ಸು ಶುದ್ಧವಾಗಿ ಶಾಂತವಾಗಿ ಇರಬೇಕು. ಅದರಿಂದ ವಿದ್ಯಾರ್ಥಿ ಜೀವನ ಅನ್ನೋದು ತಪಸ್ಸಿನ ಜೀವನ. ವಿದ್ಯಾರ್ಥಿ ಅತ್ಯಂತ ಶುದ್ಧವಾದ ಅಂತಃಕರಣ ಹೊಂದಿರಬೇಕು ಎನ್ನುವ ಕಾರಣಕ್ಕೆ ಗುರುಕುಲ ಪದ್ಧತಿಯಲ್ಲಿ ಅವರಿಗೆ ಅನುಷ್ಠಾನ ಮಾಡಲಿಕ್ಕೆ ಗಾಯತ್ರಿ ಮುಂತಾದ ಉಪಾಸನೆಗಳನ್ನು ಹಚ್ತಾ ಇದ್ರು, ಆಹಾರಾದಿಗಳ ನಿಯಮಗಳನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಮನುಷ್ಯ ಶುದ್ಧವಾಗಿದ್ರೆ ಬುದ್ಧಿ ತೀಕ್ಷ್ಣವಾಗ್ತದೆ ಎನ್ನುವ ಕಾರಣಕ್ಕೆ. ಮನಸ್ಸಿನಲ್ಲಿ ಗೊಂದಲ, ಮನಸ್ಸಿನಲ್ಲಿ ತುಮುಲ, ಮನಸ್ಸಿನಲ್ಲಿ ಆವೇಶ ಇದ್ರೆ ಬುದ್ಧಿಗೆ ವಿಚಾರ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಅದು ಅವಿವೇಕಿ ಆಗ್ತದೆ. ಆ ಅವಿವೇಕಕ್ಕೆ ಹೆಸರು ಮೋಹ. ಸಂಸ್ಕೃತದಲ್ಲಿ ಮೋಹ, ಮುಹು ಬುದ್ಧಿ ವೈಚಿತ್ಯ ಎನ್ನುವ ಧಾತು. ಬುದ್ಧಿ ವೈಚಿತ್ಯ ಅಂದ್ರೇನು? ಬುದ್ಧಿ ಸರಿ ಕೆಲಸ ಮಾಡದೇ ಇರತಕ್ಕಂಥ ಸ್ಥಿತಿ, ಅದಕ್ಕೆ ಮೋಹ ಅಂತ. ಆ ಮೋಹ ಇರುವವನಿಗೆ ಮೂಢ ಅಂತ ಕರೀತಾರೆ. ಅರ್ಜುನನಿಗೂ ಈಗ ಮೋಹ ಆವೇಶ ಆಯ್ತು. ಮೋಹ ಕವಿಯಿತು ಬುದ್ಧಿಗೆ. ಅದೊಂದು ರೀತಿ ಪರದೆ ಇದ್ದ ಹಾಗೆ. ಸ್ಪಷ್ಟವಾಗಿ ಯೋಚನೆ ಮಾಡುವ ಸಾಮರ್ಥ್ಯ ಇರಲ್ಲ ಅಂತ ಬುದ್ಧಿಗೆ. ಧರ್ಮವನ್ನ ಅಧರ್ಮ ಅಂತ ನೋಡ್ತಿದ್ದಾನೆ, ಅಧರ್ಮವನ್ನು ಧರ್ಮ ಅಂತ ನೋಡ್ತಿದ್ದಾನೆ. ಕ್ಷತ್ರಿಯನಿಗೆ ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡುವುದು ಧರ್ಮ, ಯುದ್ಧದಿಂದ ಪಲಾಯನ ಮಾಡುವುದು ಅಧರ್ಮ. ಆದ್ರೆ ಇಲ್ಲಿ ಅವನು ವಿರುದ್ಧವಾಗಿ ಹೇಳ್ತಿದ್ದಾನೆ, ಯುದ್ಧ ಮಾಡುವುದು ಅಧರ್ಮ, ಯುದ್ಧದಿಂದ ಪಲಾಯನ ಮಾಡುವುದೇ ಧರ್ಮ ಅಂತ ಹೇಳ್ತಿದ್ದಾನೆ. ಇದೇ ಅವಿವೇಕ, ಇದೇ ಮೋಹ ಅರ್ಜುನಿಗೆ ಉಂಟಾಗಿಬಿಟ್ಟಿದೆ. ಧರ್ಮಗತ ಮೋಹ ಅಂತ ಹೇಳ್ತಾರೆ. ಧರ್ಮದ ವಿಷಯದಲ್ಲಿ ಮೋಹ ಉಂಟಾಗಿದೆ. ಇನ್ನೇ ಒಬ್ಬರಮ್ಮ ಮಾತಾಡ್ತಾ ಪ್ರಶ್ನೆ ಕೇಳಿದ್ರು, ಅತ್ಯಂತ ಆಪ್ತರು ತೀರ್ಕೊಂಡಾಗ ಆಗ್ತಕ್ಕಂಥ ದುಃಖ, ಅದನ್ನ ಕಳೆದುಕೊಳ್ಳೋದಕ್ಕೆ ಉಪಾಯ ಏನು ಅಂತ. ನೋಡಿ, ದುಃಖದಿಂದ ಮೋಹ ಉಂಟಾಗ್ತದೆ ಅಂತ ಹೇಳಿದ ಹಾಗೆ ಮೋಹದಿಂದಲೂ ದುಃಖ ಉಂಟಾಗ್ತದೆ. ಎರಡಕ್ಕೂ ಪರಸ್ಪರ ಸಂಬಂಧ. ಆದ್ರಿಂದ ಧರ್ಮಕ್ಕೆ ಸಂಬಂಧಪಟ್ಟಂತ ವಿವೇಕ ಜಾಗೃತಿ ಮಾಡಿಕೊಳ್ಳುವುದು ಒಂದು ಪರಿಹಾರ. ಯಾವುದೇ ರೀತಿಯ ದುಃಖದಿಂದ ಹೊರಗಡೆ ಬರೋದಕ್ಕೆ ವಿವೇಕ ಜಾಗೃತಿ ಮಾಡಿಕೊಳ್ಬೇಕು, ಸರಿಯಾದ ತಿಳುವಳಿಕೆ ಬರಬೇಕು. ತಿಳುವಳಿಕೆ ಇದ್ದಿದ್ರೆ ದುಃಖ ಬಂದಿರತಕ್ಕಂಥದ್ದು. ಧರ್ಮಾಧರ್ಮಗಳ ವಿವೇಕ ಗೊತ್ತಿರಬೇಕು. ಒಬ್ಬರ ಮೃತ್ಯು ಆಯ್ತು ಅಂದ ತಕ್ಷಣ ನಾವು ಕರ್ಮ ಸಿದ್ಧಾಂತದಲ್ಲಿ ಅಟಲವಾದ ವಿಶ್ವಾಸ ಇರುವವರಾಗಿದ್ದರೆ ಮನಸ್ಸಿನಲ್ಲಿ ಒಂದು ಸ್ಮೃತಿ ಬರಬೇಕು ನಮಗೆ, ಈ ವ್ಯಕ್ತಿಯ ಜೀವನ ಮುಗ್ದಿಲ್ಲ ಅಂತ. ಅವನು ಜೀವನ ಯಾತ್ರೆಯಲ್ಲಿ ಒಂದು ಹಂತವನ್ನು ಮುಗಿಸಿದ್ದಾನೆ, ಮುಂದಿನ ಯಾತ್ರೆ ಅವನಿಗೆ ಆರಂಭವಾಗ್ತಾ ಇದೆ. ಪರಲೋಕ, ಪೂರ್ವಜನ್ಮ, ಪುನರ್ಜನ್ಮಾದಿಗಳ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಯಾರಿಗೆ ಸರಿಯಾಗಿ ತಿಳುವಳಿಕೆ ಆಗಿದೆಯೋ ಅವರು ವ್ಯಕ್ತಿ ಮೃತವಾದ ತಕ್ಷಣ
ತೀಕ್ಷ್ಣವಾದಂತಹ ದುಃಖಕ್ಕೆ ಒಳಗಾಗಲ್ಲ. ಯಾಕೆ? ಇದು ಅನಿವಾರ್ಯವಾದ ಘಟ್ಟ. ಇನ್ನು ಮುಂದಿನ ಯಾತ್ರೆ ಇದೆ ಎನ್ನುವ ವಿಶ್ವಾಸ ಇರೋದ್ರಿಂದ ವ್ಯಕ್ತಿ ನಷ್ಟವಾಗಿಲ್ಲ ಎಂಬ ಪ್ರಜ್ಞೆ ಇರ್ತದೆ ಒಂದು. ಇನ್ನು ಎರಡನೇದು ಈಶ್ವರಗತ ಮೋಹ ಹೊರಟೋಗಿರ್ಬೇಕು. ಈಶ್ವರನಿಗೆ ಸಂಬಂಧಪಟ್ಟಂತಹ ಒಂದು ಅವಿವೇಕ ನಮ್ಮ ಬುದ್ಧಿಯಲ್ಲಿ ಇರ್ತದೆ. ಈಶ್ವರ ಅಂದ್ರೆ ಯಾರು ಅಂತಾನೆ ಗೊತ್ತಿರಲ್ಲ. ಇದು ನಾನು ಮಾತನ್ನ ಪದೇ ಪದೇ ಹೇಳ್ತೇನೆ ಉಪನ್ಯಾಸಗಳಲ್ಲಿ. ಯಾಕಂದ್ರೆ ಈಶ್ವರ ಯಾರು ಎಂಬ ವಿಷಯವೇ ನಮಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅವನೊಂದು ಯಾವುದೋ ವಿಶಿಷ್ಟವಾದ ಶಕ್ತಿ ಎಂಬ ರೀತಿಯಲ್ಲಿ ಇರ್ತೇವೆ ಹೊರತು ಈಶ್ವರನು ತನ್ನ ಸೃಷ್ಟಿ ಅಂತಕ್ಕಂಥ ಶರೀರದಲ್ಲಿ ಲೀಲೆಯನ್ನ ಮಾಡ್ತಾ ಇರತಕ್ಕಂಥ ಈ ಸೃಷ್ಟಿ ಅವನ ಲೀಲಾ ವಿಲಾಸ. ಇದನ್ನ ಭಕ್ತನಾದವನು ಕಂಡುಕೊಂಡ್ರೆ ಆತ್ಮೀಯರ ಮೃತ್ಯು ಅನ್ನುವಂಥದ್ದು ಕೂಡ ಈಶ್ವರನ ಒಂದು ಲೀಲೆ ಎಂಬುದಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅದರಿಂದ ಈಶ್ವರನಲ್ಲಿ ಶರಣಾಗತಿಯ ಅಭ್ಯಾಸ ಮಾಡತಕ್ಕಂಥದ್ದು ಕೂಡ ಅಂತಹ ಆತ್ಯಂತಿಕ ನಷ್ಟ, ದೊಡ್ಡ ನಷ್ಟದ ಸಂದರ್ಭದಲ್ಲಿ ನಮಗೆ ಮನಕ್ಕೆ ಬಲವನ್ನು ಕೊಡತಕ್ಕಂಥ ಸಾಮರ್ಥ್ಯ. ಯಾಕಂದ್ರೆ ಈಶ್ವರ ಇಚ್ಛೆ, ಇದೆಲ್ಲವೂ ಅವನ ಲೀಲೆ. ಹುಟ್ಟೊಂದು ಲೀಲೆ, ಸಾವೊಂದು ಲೀಲೆ. ಬೆತ್ತಲೆಯಿಂ ನೀಂ ಬಂದೆ, ಬೆತ್ತಲೆಯಿಂ ನೀಂ ಪೋಪೆ, ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೋ ಕಂತೆಗಳ ಮಂಕುತಿಮ್ಮ. ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳ ಆಟ ಆಡುವವ ನೀನು, ಒಳಿತು ಕೆಡುಕುಗಳೆರಡು ಅಂಟದಿರುಪ್ಪನು ನೀನು, ಒಟ್ಟು ವಿಶ್ವವೇ ನೀನು ಮಂಕುತಿಮ್ಮ. ಅಂದ್ರೆ ಈಶ್ವರನ ಮಹಾತ್ಮ್ಯ, ಈಶ್ವರ ಅಂದ್ರೆ ಯಾರು ಅಂತ ಗೊತ್ತಾದ್ರೆ ಈ ಜೀವನದ ಸಮಸ್ಯೆಗಳಿಗೆ ದೊಡ್ಡ ಪರಿಹಾರ. ಒಂದು, ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳೋದು. 2, ಈಶ್ವರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದು. 3ನೇದು ಆತ್ಮ ವಿಚಾರವನ್ನ ಮಾಡುವಂಥದ್ದು. ಆತ್ಮ ಅಂದ್ರೆ ಏನು? ಆತ್ಮಕ್ಕೆ ಹುಟ್ಟಿದೆಯಾ, ಸಾವಿದೆಯಾ, ಆತ್ಮನ ಸ್ವರೂಪ ಏನು? ಈ ಆತ್ಮಕ್ಕೆ ಸಂಬಂಧಪಟ್ಟ ಅವಿವೇಕವನ್ನು ನಿವೃತ್ತಿ ಮಾಡಿಕೊಳ್ಬೇಕು ನಾವು. ಧರ್ಮಗತ ಮೋಹ, ಈಶ್ವರಗತ ಮೋಹ, ಆಮೇಲೆ ಆತ್ಮಗತ ಮೋಹ, ಸ್ವರೂಪಗತ ಮೋಹ ಅಂತ ಕರೀತಾರೆ. ಅದು ನಿವೃತ್ತಿ ಆದರೆ ನಮ್ಮ ಶೋಚ, ನಮ್ಮ ದುಃಖ ಹೊರಟೋಗ್ತದೆ. ಇದನ್ನ ಯಾವ ಆಧಾರದ ಮೇಲೆ ನಾನು ಹೇಳ್ತಿದ್ದೀನಿ ಅಂದ್ರೆ ಭಗವದ್ಗೀತೆಯಲ್ಲಿ ಹೀಗೆ ಇರುವುದು. 1ನೇ ಅಧ್ಯಾಯದಲ್ಲಿ ಅರ್ಜುನಿಗೆ ಆಗಿರತಕ್ಕಂಥ ಧರ್ಮಗತ ಮೋಹವನ್ನ ಆರಂಭದ ಷಟ್ಕದಲ್ಲಿ ಧರ್ಮಾಧರ್ಮ ಅಂದ್ರೆ ಏನು ಅಂತ ಕರ್ಮಯೋಗದ ಮೂಲಕ ತಿಳಿಸಿಕೊಟ್ಟು, ನಿಜವಾದ ಧರ್ಮ ಕರ್ಮಯೋಗವೇ ಎಂಬುದನ್ನು ಹೇಳಿಕೊಟ್ಟು, ಮಧ್ಯಮ ಷಟ್ಕದಲ್ಲಿ ಈಶ್ವರ ಅಂದ್ರೆ ಯಾರು ಅನ್ನೋದನ್ನು ಸರಿಯಾಗಿ ತಿಳಿಸಿಕೊಟ್ಟು ಆ ಸಂಬಂಧಿಯಾದ ಮೋಹವನ್ನು ಕಳೆದು, ಕೊನೆಗೆ ಚರಮ ಷಟ್ಕದಲ್ಲಿ ಆತ್ಮಜ್ಞಾನವನ್ನು ಬೋಧಿಸುತ್ತಾ ಸ್ವರೂಪಗತವಾದಂತಹ ಮೋಹವನ್ನು ನಿವೃತ್ತಿ ಮಾಡಿ ಆ ದುಃಖವನ್ನು ನಿವೃತ್ತಿ ಮಾಡ್ಲಿಕ್ಕೆ 3 ಪ್ರಧಾನವಾದ ಮಾರ್ಗ ಎಂಬುದಾಗಿ ಹೇಳಿಕೊಟ್ಟಿದ್ದಾನೆ. ಅದಕ್ಕೆ 2ನೇ ಅಧ್ಯಾಯದ ಆರಂಭದಲ್ಲಿ ಪುನಃ ಪುನಃ ಮಾಶುಚಃ ಅಂತ ಹೇಳ್ತಾನೆ, ದುಃಖಿಸಬೇಡ ಅರ್ಜುನ ಅಂತ. ಅದಕ್ಕೆ ಒಬ್ರು ಮಹಾತ್ಮರು ಅಶೋಕೋಪನಿಷತ್ತು ಅಂತ ಕರಿತಿದ್ರು 2ನೇ ಅಧ್ಯಾಯನ. ಯಾಕಂದ್ರೆ ಪದೇ ಪದೇ ದುಃಖಿಸಬೇಡ ಅಂತ ಹೇಳ್ತಾನೆ. ಅಂದ್ರೆ ಆತ್ಮಸ್ವರೂಪವನ್ನು ವಿವರಣೆ ಮಾಡ್ತಾ, ಆತ್ಮನೇ ನೀನಾಗಿರುವುದರಿಂದ, ಇವರೆಲ್ಲರೂ ಆತ್ಮರೇ ಆಗಿರುವುದರಿಂದ ಯಾರು ಕಳ್ಕೊಳ್ಳುವಂಥದ್ದಿಲ್ಲ, ಪಡ್ಕೊಳ್ಳುವಂಥದ್ದಿಲ್ಲ. ಇದು ನಮ್ಮ ಮತಿಯಲ್ಲಿ ದೃಢವಾಗಿ ಬೇರೂರಬೇಕು. ಪಾಸಿಂಗ್ ಥಾಟ್ ಆದ್ರೆ ಪ್ರಯೋಜನ ಬರಲ್ಲ. ಈ ಕರ್ಮ ಸಿದ್ಧಾಂತವೇ ಆಗಿದ್ರು ನಾವು ಕೇಳಿರ್ತೇವೆ. ದೃಢವಾದ ವಿಶ್ವಾಸ ಬರಬೇಕು ಅಂದ್ರೆ ಈ ಶ್ರಾದ್ದಾದಿಗಳನ್ನು ಮಾಡ್ತಾರಲ್ಲ, ಅಂತಹ ಕ್ರಿಯೆಯ ಮೂಲಕವೇ ಪರಲೋಕ ಅನ್ನುವಂಥದ್ದಿದೆ, ಅಲ್ಲಿ ನಮ್ಮ ಪಿತೃಗಳು ಇದ್ದಾರೆ ಎನ್ನುವಂತಹ ಒಂದು ಭಾವ ಸದಾ ಜಾಗೃತವಾಗಿರಬೇಕು. ಮತ್ತೆ ಇದೆಲ್ಲವೂ ಈಶ್ವರನ ಲೀಲೆ ಎಂಬುದನ್ನು ಕಾಣುವುದನ್ನು ಅಭ್ಯಾಸ ಮಾಡಬೇಕು. ಮತ್ತೆ ಗುರುಮುಖೇನ ಜ್ಞಾನವನ್ನು ಪಡೆದು ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿದಿರಬೇಕು. ಅದು ಆಳವಾದಂತಹ ಜ್ಞಾನ ಆಗಿದ್ರೆ ಇಂತಹ ನಷ್ಟವಾದ ಸಂದರ್ಭದಲ್ಲಿ ನಮ್ಮ ವಿವೇಕ ಜಾಗೃತವಾಗಿ ನಮ್ಮ ಕಷ್ಟವನ್ನು ಪರಿಹರಿಸುತ್ತೆ. ಅದರ ದುಃಖದಿಂದ ಹೊರಗಡೆ ಬರ್ಲಿಕ್ಕೆ ಪ್ರಾಚೀನರು ಹೇಳಿದ ಮಾರ್ಗ ಏನಪ್ಪಾ ಅಂದ್ರೆ ಸರಿಯಾದ ವಿವೇಕ ಬೆಳೆಸ್ಕೋ, ಸರಿಯಾಗಿ ತಿಳಿದುಕೋ ಅಂತ. ಅದಕ್ಕೆ ಜ್ಞಾನ ಯಜ್ಞ, ಅಧ್ಯಯನ ಅಧ್ಯಾಪನ ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರೆ ನಮ್ಮ ವಿವೇಕವನ್ನು ಸ್ಪಷ್ಟ ಮಾಡುತ್ತೆ. ವಿವೇಕ ಯಾರಿಗೆ ಸರಿ ಇದೆಯೋ ಜೀವನ ಬಹಳ ಸುಂದರವಾಗಿರುತ್ತೆ. ಅರ್ಜುನನಿಗೆ ಉಂಟಾದ್ದು ಧರ್ಮಗತವಾದಂತಹ ಅವಿವೇಕ, ಮೋಹ. ಅವನ ಮಾತುಗಳಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಆದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಅರ್ಜುನ ಸರಿಯಾಗಿ ಮಾತಾಡ್ತಾ ಇದ್ದಾನೆ ಅನ್ಸುತ್ತೆ. ಸ್ವಜನರನ್ನ, ಬಂಧುಗಳನ್ನು ಕೊಲ್ಲುವುದು ತಪ್ಪು. ಮಿತ್ರ ದ್ರೋಹ, ಸ್ನೇಹಿತರನ್ನ ಕೊಲ್ಲುವುದು, ಅವರಿಗೆ ದ್ರೋಹ ಮಾಡುವುದು ತಪ್ಪು. ಕುಲಕ್ಷಯ ಕೃತಂ ದೋಷಂ, ಕುಲದ ನಾಶವಾಗುವಂಥದ್ದು ತಪ್ಪು. ರಾಜ್ಯದ ಮೇಲೆ ಲೋಭ, ಹಣದ ಮೇಲೆ ಲೋಭ ಮುಂತಾದವುಗಳನ್ನು ಬಿಡುವುದು ಶ್ರೇಯಸ್ಸು, ಒಳ್ಳೆಯದು.
ಈ ದುಷ್ಟರಾದಂತಹ ಕೌರವರು ಲೋಭದಿಂದಾಗಿ ಯುದ್ಧಕ್ಕೆ ಬಂದಿದ್ದಾರೆ, ಅವರು ಪಾಪಿಗಳಾಗಿದ್ದಾರೆ, ಅವರು ಕೊಲ್ಲುವುದರಿಂದ ನಮಗೆ ಪಾಪ ಬರ್ತದೆ, ಈ ಮುಂತಾದ ಮಾತುಗಳನ್ನು ಕೇಳುವ ಮೇಲ್ನೋಟಕ್ಕೆ ಅವನ ಧರ್ಮ ಭೀತಿ, ಸ್ವಜನ ಪ್ರೀತಿ, ಆಮೇಲೆ ನರಕ ಭೀತಿ ಮುಂತಾದವುಗಳನ್ನು ನೋಡಿದಾಗ ಅರ್ಜುನ ಸರಿಯಾಗಿ ಮಾತಾಡ್ತಿದ್ದಾನೆ ಅನ್ಸುತ್ತೆ. ಯಾಕಂದ್ರೆ ಗುರುಮುಖೇನ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಪುರುಷನಿಗೆ ಮಾತ್ರವೇ ಆ ಧರ್ಮಾಧರ್ಮಗಳ ಸ್ವರೂಪ ತಿಳಿಲಿಕ್ಕೆ ಸಾಧ್ಯ. ಇವನು ಅಧರ್ಮ ಯಾವುದು ಧರ್ಮ ಯಾವುದು ಅಂತ ಸರಿಯಾಗಿ ಹೇಳ್ತಿದ್ದಾನಲ್ಲ ಅಂತ ನಮಗೆ ಅನ್ನಿಸಬಹುದು. ಆದ್ರೆ ಧರ್ಮಾಧರ್ಮಗಳ ಮಾತು ಸರಿ ಇದೆ, ಆದ್ರೆ ಸಂದರ್ಭ ಇದಲ್ಲ. ಧರ್ಮ ಎನ್ನುವುದು ಬಹಳ ಸೂಕ್ಷ್ಮವಾದ ವಿಷಯ, ಅದನ್ನ ಮೇಲ್ನೋಟಕ್ಕೆ ನಿಶ್ಚಯ ಮಾಡತಕ್ಕಂಥ ವಸ್ತು ಅಲ್ಲ. ಧರ್ಮ ಎನ್ನತಕ್ಕಂಥ ಶಬ್ದ ಧೃ ಧಾರಯತೆ ಇತಿ ಧರ್ಮ ಅಂತ. ಧೃ ಧಾತುವಿಗೆ ಧಾರಯತಿ ಅಂದ್ರೆ ಹಿಡಿದುಕೊಳ್ಳ, ಮನುಷ್ಯನನ್ನ ಕೆಳಗೆ ಬೀಳದ ಹಾಗೆ ಹಿಡ್ಕೊಳ್ತಕ್ಕಂತಹ ವ್ಯವಸ್ಥೆಗೆ ಧರ್ಮ ಅಂತ ಕರೀತಾರೆ. ಈಗ ನಾವು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ, ಇಸ್ಲಾಂ ಧರ್ಮ ಅಂತ, ಧರ್ಮ ಅಂದ್ರೆ ಅದೊಂದು ರಿಲಿಜನ್ಗೆ ಧರ್ಮ ಅಂತ ಹೇಳ್ತಿದ್ದೇವೆ. ಅದಕ್ಕೆ ಮತಗಳು ಅಂತ ಕರಿಬೇಕು. ಇಸ್ಲಾಂ ಮತ, ಕ್ರಿಶ್ಚಿಯನ್ ಮತ ಅಂತ ಕರಿಬೇಕು. ಧರ್ಮ ಅನ್ನತಕ್ಕಂಥದ್ದು ಅದೊಂದು ವ್ಯವಸ್ಥೆ. ಅದು ಹೇಗೆ ನ್ಯೂಟನನು ಗುರುತ್ವಾಕರ್ಷಣ ಶಕ್ತಿಯನ್ನ ಕಂಡು ಹಿಡಿದ್ನೋ, ಮುಂಚೆ ಇದ್ದ ಸತ್ಯವನ್ನು ಕಂಡು ಹಿಡಿದ್ನೋ, ಹೇಗೆ ಸಾಪೇಕ್ಷ ಸಿದ್ಧಾಂತವನ್ನು ಐನ್ಸ್ಟೀನ್ ಕಂಡು ಹಿಡಿದ್ನೋ, ಇನ್ಯಾವುದೋ ವಿಜ್ಞಾನಿ ಇನ್ಯಾವುದೋ ಒಂದು ಸಿದ್ಧಾಂತವನ್ನು ಕಂಡು ಹಿಡಿದ್ನೋ, ಅದವ್ರು ಕಂಡು ಹಿಡಿದಿದ್ದೇ ಹೊರತು ಹೊಸದಾಗಿ ಸೃಷ್ಟಿ ಮಾಡಿದ್ದಲ್ಲ. ಹಾಗೆ ಧರ್ಮ ಅನ್ನುವಂಥದ್ದು ಈ ವಿಶ್ವವನ್ನ ಕಾಪಾಡತಕ್ಕಂಥ ಒಂದು ವ್ಯವಸ್ಥೆ. ಅದು ಧರ್ಮೋ ಧರ್ಮ ವಿದುತ್ತಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಧರ್ಮ ಅನ್ನುವ ಹೆಸರೇ ಇದೆ. ಧರ್ಮ ಅಂತ ಹೇಳಿದ್ರೆ ಈ ಸೃಷ್ಟಿಯಲ್ಲಿ ವ್ಯವಸ್ಥಿತವಾಗಿ ಸೃಷ್ಟಿ ನಡೀಬೇಕಾದ್ರೆ ಇರಬೇಕಾದ ಒಂದು ವ್ಯವಸ್ಥೆ, ಅದು ಒಂದು ನಿಯಮ. ಅದು ಯಾರು ಆ ನಿಯಮವನ್ನು ಉಲ್ಲಂಘಿಸ್ತಾರೋ ಅವರು ಪತನಗೊಳ್ಳುತ್ತಾರೆ, ಯಾರು ಆ ನಿಯಮವನ್ನು ಪಾಲಿಸ್ತಾರೋ ಅವರು ಉದ್ಧಾರವಾಗ್ತಾರೆ. ಅಂತಹ ನಿಯಮಗಳನ್ನು ಋಷಿಗಳು ಕಂಡುಕೊಂಡಿದ್ರು. ಅಂತಹ ನಿಯಮಗಳನ್ನು ನಮಗೆ ದಾಖಲು ಮಾಡಿ ಧರ್ಮ ಗ್ರಂಥಗಳ ಮುಖಾಂತರ ಕೊಟ್ರು. ನೋಡಪ್ಪ ಮನುಷ್ಯ, ಇದು ಪ್ರಕೃತಿಯ ಅತ್ಯಂತ ಸೂಕ್ಷ್ಮವಾದ ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ಪಾಲಿಸಿದರೆ ನೀನು ಉದ್ಧಾರವಾಗ್ತದೆ, ನೀನು ಪಾಲಿಸಲಿಲ್ಲ ಅಂದ್ರೆ ನಿನ್ ಪತನವಾಗ್ತದೆ ಅಂತ ಹೇಳಿ ಆ ಸಿಸ್ಟಮ್, ಆ ವ್ಯವಸ್ಥೆಗೆ ಧರ್ಮ ಅಂತ ಕರೆದರು. ಶಾಸ್ತ್ರೋಕ್ತವಾಗಿರತಕ್ಕಂತಹ ಕರ್ಮಗಳಿಗೆ ಧರ್ಮ ಅಂತ ಹೇಳ್ತಾರೆ. ಉದಾಹರಣೆಗೆ ಸತ್ಯವನ್ನ ಹೇಳಬೇಕು, ತಂದೆ ತಾಯಿಗಳನ್ನ ಕಾಪಾಡಬೇಕು, ಗುರು ಹಿರಿಯರನ್ನ ಗೌರವಿಸಬೇಕು, ದೇವರನ್ನ ಪೂಜಿಸಬೇಕು, ಅತಿಥಿಗಳಿಗೆ ಅನ್ನದಾನವನ್ನು ಕೊಡಬೇಕು, ಈ ಮುಂತಾದ ವಿಷಯಗಳು ವೇದದಲ್ಲಿ ಬರುತ್ತೆ. ಈಗ ಈ ರೀತಿ ಒಬ್ಬ ವ್ಯಕ್ತಿ ಮಾಡಲ್ಲ, ಮನಸ್ಸಿಗೆ ಬಂದ ಹಾಗೆ ಬದುಕ್ತಾನೆ ಅಂತ ಆದ್ರೆ ಏನಾಗ್ತದೆ? ಅವನ ಮನಸ್ಸು ಅಶುದ್ಧವಾಗಿ ಇಹಲೋಕದಲ್ಲೂ ಶಾಂತಿಯನ್ನು ಪಡೆಯಲ್ಲ, ಸದ್ಗತಿಯ ವಿಷಯವೇ ಅವನಿಗಿಲ್ಲ. ಇಹಲೋಕದಲ್ಲಿ ದುಃಖಿ ಆಗ್ತಾನೆ, ಪರಲೋಕದ ಪ್ರಾಪ್ತಿ ಅವನಿಗಾಗಲ್ಲ. ಆದ್ರೆ ಯಾರು ಈ ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಜೀವನದಲ್ಲಿ ಕಷ್ಟ ಆದ್ರೂ ಕೂಡ ಸತ್ಯವನ್ನು ಹೇಳ್ತಾರೆ, ಅಹಿಂಸೆಯನ್ನು ಪಾಲಿಸ್ತಾರೆ, ಗುರು ಹಿರಿಯರನ್ನು ಗೌರವಿಸ್ತಾರೆ, ಈಶ್ವರನಿಗೆ ಪೂಜಾರಾಧನೆಗಳಿಂದ ಅವನಿಗೆ ಸಂತೋಷ ಪಡಿಸ್ತಾರೆ, ಈ ರೀತಿಯಾಗಿ ಶಾಸ್ತ್ರೋಕ್ತವಾದ ಕರ್ಮವನ್ನ ಮತ್ತು ತಮ್ಮ ಚಿಂತನೆಯನ್ನ ಧರ್ಮ ಮೂಲಕವಾಗಿ ನಡೆಸ್ತಾರಲ್ಲ, ಅವರು ಇಹದಲ್ಲಿಯೂ ಶಾಂತಿಯನ್ನು ಪಡಿತಾರೆ, ಪರದಲ್ಲಿಯೂ ಸದ್ಗತಿಯನ್ನು ಪಡಿತಾರೆ. ಅದಕ್ಕೆ ಯಥೋ ಅಭ್ಯುದಯ ನಿಶ್ರೇಯಸ ಪ್ರಾಪ್ತಿ ಹೇತು ಸಧರ್ಮ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಯಾವುದರಿಂದ ಇಹಲೋಕದಲ್ಲಿ ಶಾಂತಿಯು ಪರಲೋಕದಲ್ಲಿ ಸದ್ಗತಿಯೂ ಸಿಗುತ್ತೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಆ ಧರ್ಮ ಅನ್ನುವಂಥದ್ದು ಕ್ಷತ್ರಿನಿಗೆ ಒಂದು ರೀತಿ, ಬ್ರಾಹ್ಮಣನಿಗೆ ಒಂದು ರೀತಿ, ವೈಶ್ಯನಿಗೆ ಒಂದು ರೀತಿ, ಶೂದ್ರನಿಗೆ ಒಂದು ರೀತಿ ಎಂಬ ರೀತಿಯಲ್ಲಿ ಅವರವರ ಮನಸ್ಥಿತಿಗೆ ಅನುಗುಣವಾಗಿ ಅವರವರ ಧರ್ಮಗಳು, ಅವರು ಆಚರಿಸ್ತಕ್ಕಂಥ ಕರ್ಮಗಳು ವಿಭಿನ್ನವಾಗಿರ್ತವೆ. ಆ ಸ್ವಧರ್ಮಾಚರಣೆಯಿಂದಲೇ ತನ್ನನ್ನ ತಾನು ಶುದ್ಧಿಗೊಳಿಸಿಕೊಳ್ಳುವುದಕ್ಕಾಗಿ ಶಾಸ್ತ್ರಗಳು ಇವನು ಹೀಗೆ ಮಾಡಬೇಕು, ಇವನು ಹೀಗೆ ಮಾಡಬಾರದು, ಇವನು ಹೀಗೆ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಅತ್ಯಂತ ವಿಶದವಾಗಿ ನಮ್ಮ ಜೀವನ ಶೈಲಿಯನ್ನ ನಿರೂಪಿಸಿಕೊಟ್ಟಿದೆ. ಆ ರೀತಿ ಮಾಡಿದರೆ ನಮ್ಗೆ ಅಭ್ಯುದಯ ನಿಶ್ರೇಯಸ ಪ್ರಾಪ್ತಿ ಆಗ್ತದೆ. ಆ ರೀತಿಯನ್ನು ಮಾಡದೇ ಇದ್ರೆ ನಮ್ ಪತನವಾಗ್ತದೆ.
ಇಂತಹ ಧರ್ಮವನ್ನು ಆಚರಣೆ ಮಾಡುವಾಗ ಸ್ವಯಂ ಬುದ್ಧಿಯಿಂದ ಮಾಡತಕ್ಕಂಥದ್ದಲ್ಲ, ಇದು ತರ್ಕವನ್ನು ಉಪಯೋಗಿಸಿ ಮಾಡತಕ್ಕಂಥದ್ದಲ್ಲ. ಶಾಸ್ತ್ರ ವಾಕ್ಯಗಳನ್ನ ತಿಳಿದು ಗುರು ಹಿರಿಯರ ಮಾರ್ಗದರ್ಶನದಿಂದ ಅವರ ನಡೆನುಡಿಯಲ್ಲಿ ಅದನ್ನು ಗಮನಿಸಿ ನಮ್ಮ ಅಂತಃಕರಣದಲ್ಲಿಯೂ ನಮ್ಮ ಒಳ ಮನಸ್ಸಿನಲ್ಲಿಯೂ ಅದನ್ನು ತಿಳಿದುಕೊಂಡು ಅಂತಃ ಪ್ರಜ್ಞೆ ಅಂತ ಕರಿತೇವಲ್ಲ, ಈ 4 ಪ್ರಮಾಣಗಳಿಂದ ನಾವು ಧರ್ಮದ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಇಲ್ಲಿ ಅರ್ಜುನ ಧರ್ಮದ ಮಾತುಗಳನ್ನು ಆಡ್ತಿದ್ದಾನೆ ಮೇಲ್ನೋಟಕ್ಕೆ, ಆದರೆ ಮೂಲತಃ ಅಧರ್ಮವೇ ಆಗಿದೆ ಅವನು ಆಡಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಮಮಕಾರದಿಂದ ಹುಟ್ಟಿರತಕ್ಕಂತಹ ಮಾತು, ಪ್ರಜ್ಞಾವಾದ ಅಂತ ಕರೆದಿದ್ದಾನೆ ಕೃಷ್ಣ. ಇದಕ್ಕೆ ಪ್ರಜ್ಞಾವಾದ ಅಂದ್ರೆ ಏನು? ತನ್ನ ಮನಸ್ಸಿನ ಬಯಕೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಒಂದು ಸಿದ್ಧಾಂತವನ್ನ ಇಡೋದು ಅಂತ. ಎಷ್ಟೋ ಸಲ ನಾವು ಜೀವನದಲ್ಲಿ ಅದನ್ನ ಮಾಡ್ತೇವೆ. ನಾನು ಸರಿ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ನಾವು ಗೀತೆಯಿಂದಲೂ ಉಪನಿಷತ್ತಿಂದಲೂ ಕೊಟೇಶನ್ ಕೊಡ್ತೇವೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದನ್ನು ವಿಚಿತ್ರವಾಗಿ ಮಾಡಿದ್ದಾರೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ. ಹಾಗಾದ್ರೆ ತಮ್ಮ 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 ಮತಿಗೆ ತಮ್ಮ ತಮ್ಮ ಕಾರ್ಯಗಳನ್ನ ಸಮ್ಮತಿಸುವುದಕ್ಕಾಗಿ ಶಾಸ್ತ್ರಗಳನ್ನ ಕೋಟ ಮಾಡತಕ್ಕಂಥದ್ದು ಸರಿಯಲ್ಲ. ಒಬ್ಬ ಮಹಾರಾಜ ಇದ್ದಂತೆ, ಅವನಿಗೆ ಆಸ್ಥಾನದ ನೃತ್ಯಗಾರ್ತಿಯ ಮೇಲೆ ಮನಸ್ಸಾಯ್ತಂತೆ. ಮಹಾರಾಣಿ ಕೇಳ್ತಾಳೆ, ಇದು ಅಧರ್ಮವಲ್ವ ಮಹಾರಾಜ? ನಿನಗೆ ಪಟ್ಟದರಸಿ ನಾನಿದ್ದು ಇನ್ನೊಂದು ಕಡೆಗೆ ಮನಸ್ಸು ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆಗ ಮಹಾರಾಜ ಹೇಳ್ತಾನೆ, ನನ್ನ ಗುರುಗಳು ವೇದಾಂತ ಪಾಠ ಮಾಡಿದ್ದಾರೆ, ಸರ್ವಂ ಬ್ರಹ್ಮಮಯಂ ಜಗತ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲವೂ ಬ್ರಹ್ಮ ಅಂತ ಹೇಳಿದಾಗ ನೀನೂ ಬ್ರಹ್ಮ, ನಾನೂ ಬ್ರಹ್ಮ, ನೃತ್ಯಗಾರ್ತಿಯೂ ಬ್ರಹ್ಮ, ಆದ್ರಿಂದ ಸಮಸ್ಯೆ ಯಾಕೆ ಬಂತು? ಎಲ್ಲ ಒಂದೇ ಅಲ್ವಾ ಇವಾಗ? ನೀನು ಒಂದೇ, ಅವಳು ಒಂದೇ ಅಂತ ಸರ್ವಂ ಬ್ರಹ್ಮಮಯಂ ಜಗತ್ ಅಂತಕ್ಕಂತ ಯಾವುದೋ ಒಂದು ಉಪನಿಷತ್ತಿನ ವಾಕ್ಯವನ್ನ ಅವಳು ಮುಂದೆ ಹೇಳ್ತಾನೆ. ಅವಳಿಗೆ ಪಾಪ ಏನ್ ಗೊತ್ತು ಉಪನಿಷತ್ ಅಂದ್ರೇನು, ವೇದ ಅಂದ್ರೇನು? ಆದ್ರೆ ಅವ್ನು ಮಾಡ್ತಿರೋ ತಪ್ಪು ಅಂತ ಗೊತ್ತವಳಿಗೆ. ಸೀದಾ ಹೋಗಿ ಗುರುಗಳಿಗೆ ಹೇಳ್ತಾಳೆ, ನೋಡಿ ಮಹಾರಾಜರು ಹೀಗೆ ಮಾಡಿದ್ದಾರೆ, ನಾನು ಪ್ರಶ್ನೆ ಕೇಳೋದಕ್ಕೆ ಇವರು ಉಪನಿಷತ್ತು ವೇದಗಳಿಂದ ಕೊಟೇಶನ್ ಕೊಡ್ತಾ ಇದ್ದಾರೆ ಅಂತ. ಗುರುಗಳೊಂದು ಉಪಾಯ ಮಾಡಿದ್ರಂತೆ, ಒಂದು ಕೆಲಸ ಮಾಡೋದು ನೀನು, ನಾನು ಹೇಳಿದಾಗ ಮಾಡುವಂತ. ಆ ಪ್ರಕಾರವಾಗಿ ಗುರುಗಳು ಹೇಳಿದಾಗ ಈಕೆ ಒಂದು ಭೋಜನ ವ್ಯವಸ್ಥೆ, ಭಿಕ್ಷಾ ವ್ಯವಸ್ಥೆಯನ್ನ ಮಾಡ್ತಾಳೆ ಗುರುಗಳಿಗೆ. ತನ್ನ ಅರಮನೆಯಲ್ಲಿ ರಾಣಿವಾಸದ ಸ್ಥಳದಲ್ಲಿ ರಾಜನನ್ನು ಆಮಂತ್ರಿಸ್ತಾಳೆ, ಗುರುಗಳನ್ನು ಆಮಂತ್ರಿಸ್ತಾಳೆ. ಇಬ್ಬರನ್ನು ಊಟಕ್ಕೆ ಕುಳ್ಳಿರಿಸಿ ರಾಜನು ಊಟ ಮಾಡುವ ಎಲೆಯ ಮೇಲೆ ಸೆಗಣಿಯನ್ನು ಹಾಕ್ತಾಳೆ, ದನದ ಸೆಗಣಿಯನ್ನು ಹಾಕಿ ಗುರುಗಳು ಊಟ ಮಾಡುವಂತಹ ಎಲೆಯಲ್ಲಿ ಪಕ್ವಾನ್ನಗಳನ್ನು ಬಡಿಸ್ತಾಳೆ. ಆಗ ರಾಜ ಸಹಜವಾಗಿ ಪ್ರಶ್ನೆ ಮಾಡ್ತಾನೆ, ಯಾಕೆ ಹೀಗೆ ನನಗೆ ಅವಮಾನ ಮಾಡಿದೆ ನೀನು? ಅವ್ರ ಎಲೆಗೊಂದು ನನ್ನ ಎಲೆಗೊಂದು ಯಾಕೆ ಮಾಡಿದೆ? ಆಗ ಗುರುಗಳು ಮುಂಚೆ ಹೇಳಿದ್ರು ರಾಣಿಗೆ ಹೀಗೆ ಉತ್ತರ ಕೊಡ್ಬೇಕು ನೀನು ಅಂತ. ಆಗ ರಾಣಿ ಹೇಳ್ತಾಳೆ, ಸೆಗಣಿಯಲ್ಲೂ ಇರುವುದು ಬ್ರಹ್ಮ, ಪಕ್ವಾನದಲ್ಲಿ ಇರುವುದು ಬ್ರಹ್ಮ, ಎರಡೂ ಬ್ರಹ್ಮವೇ ಆದದ್ರಿಂದ ಯಾವ್ದನ್ನು ಊಟ ಮಾಡಿದ್ರೆ ನಿಮ್ಗೇನಂತೆ ಅಂತ ಕೇಳ್ತಾಳೆ. ಅಂದ್ರೆ ಅವನೇ ಮಾಡಿರತಕ್ಕಂಥ ಕೊಟೇಶನ್ ಸರ್ವಂ ಬ್ರಹ್ಮಮಯಂ ಜಗತ್ ಎನ್ನುವ ವಾಕ್ಯವನ್ನ ಇವಳು ತನಗನುಕೂಲವಾಗಿ ವ್ಯಾಖ್ಯಾನ ಮಾಡಿದ್ಲು. ಅಂದ್ರೆ ಒಂದೇ ಘಟನೆಯನ್ನ ತಮ್ಮ ತಮ್ಮ ಮತಿಗೆ ಅನುಕೂಲವಾಗಿ ವ್ಯಾಖ್ಯಾನ ಮಾಡತಕ್ಕಂಥದ್ದು ಪ್ರಜ್ಞಾವಾದ, ಅದು ತಪ್ಪು. ಅರ್ಜುನ ಆ ತಪ್ಪನ್ನ ಮಾಡ್ತಿದ್ದಾನೆ. ಮೇಲ್ನೋಟಕ್ಕೆ ಧರ್ಮವನ್ನು ಹೇಳ್ತಿದ್ದಾನೆ, ಆದ್ರೆ ತನ್ನ ಪಲಾಯನಕ್ಕೆ ಅದನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾನೆ, ಆದ್ರಿಂದ ಅದು ತಪ್ಪು. ಅಲ್ಲಿ ಅತ್ಯಂತ ಸುಂದರವಾದ ವಾದವನ್ನು ಇಡ್ತಾನೆ. ಕಥಂನ ಜ್ಞೇಯಮಸ್ಮಾಭಿಹಿ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕುಲಕ್ಷಯ ದೋಷವನ್ನ ನೋಡಿಯೂ ನಮ್ಗೆ ಯಾಕೆ ಹಿಂದಿರ್ಲಿಕ್ಕೆ ಆಗ್ತಾ ಇಲ್ಲ? ದೊಡ್ಡ ದೋಷ ಮಾಡ್ತಿದ್ದೇವೆ ನಾವು. ಕುಲಕ್ಷಯ ಅನ್ನೋದು ಬಹಳ ದೊಡ್ಡ ದೋಷ. ಕುಲಕ್ಷಯ ಆದ್ರೆ ಏನಾಗ್ತದೆ? ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಹ ಧರ್ಮೇ ನಷ್ಟೇ ಕುಲಂ ಕೃಷ್ಣ ಅಧರ್ಮೋ ವಿಭವತ್ಯುತ. ಈ ಕೌರವ ಕುಲ ಅಷ್ಟೇ ಅಲ್ಲ, ಬೇರೆ ಬೇರೆ ಕುಲದವರೆಲ್ಲ ಸೇರಿದ್ದಾರೆ. ಈ 18 ಅಕ್ಷೌಹಿಣಿ ಸತ್ತು ಹೋಗ್ಬಿಟ್ರೆ ದೊಡ್ಡ ಕುಲನಾಶ ಸಂಭವಿಸ್ಬಿಡ್ತದೆ. ಕುಲನಾಶ ಆಯ್ತು ಅಂದ್ರೆ ಕುಲಧರ್ಮ, ಸನಾತನವಾಗಿರತಕ್ಕಂಥ ಕುಲಧರ್ಮ ನಷ್ಟವಾಗ್ತದೆ. ಕುಲಧರ್ಮ ನಷ್ಟವಾದ್ರೆ ಆ ಕುಲದಲ್ಲಿ ಅಧರ್ಮ ಸೃಷ್ಟಿ ಆಗ್ತದೆ. ಇದು ತುಂಬಾ ಸುಂದರವಾದ ವಾದ, ತುಂಬಾ ಸರಿಯಾದ ಮಾತು ಕೂಡ. ಕುಲ ಅಂತ ಆ ಒಂದು ಪರಂಪರೆ, ಆ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಒಂದು ಕುಲ ಅಂತ ಕರೀತಾರೆ. ಆ ಕುಲದ ಆಚರಣೆಗಳಿರ್ತದೆ. ಪ್ರತಿಯೊಂದು ಜಾತಿಯಲ್ಲಿಯೂ ಕೂಡ, ಪ್ರತಿಯೊಂದು ವರ್ಗದಲ್ಲಿಯೂ ಕೂಡ
ತಮ್ಮ ತಮ್ಮ ಕುಲಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಆಚರಣೆಗಳಿರ್ತದೆ. ಅದು ಸನಾತನ ಅಂದ್ರೆ ಪರಂಪರೆಯಿಂದ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಹಿರಿಯರು ತಮ್ಮ ಕಿರಿಯರಿಗೆ ಹೇಳ್ತಾ, ಕಿರಿಯರು ಅವರ ಕಿರಿಯರಿಗೆ ಹೇಳ್ತಾ, ಆ ರೀತಿ ಒಂದು ವ್ಯವಸ್ಥೆಯಿಂದ ಹರಿದುಕೊಂಡು ಬಂದಂತಹ ಒಂದು ಮರ್ಯಾದೆ, ಅದು ಶಾಸ್ತ್ರ ಮರ್ಯಾದೆ, ಧರ್ಮದ ಆಚರಣೆ. ಉದಾಹರಣೆಗೆ ವಿವಾಹಾದಿಗಳ ಸಂದರ್ಭದಲ್ಲಿ ವರಪೂಜೆಯೋ ಅಥವಾ ಇನ್ನೇನೋ ಸಂದರ್ಭದಲ್ಲಿ ನಾವು ಎರಡೂ ಕುಲದ ಮಧ್ಯೆ ಚರ್ಚೆ ಆಗೋದನ್ನು ನೋಡ್ತೇವೆ. ಇಲ್ಲ, ನಮ್ಮ ಸಂಪ್ರದಾಯದಲ್ಲಿ ಹೀಗಿಲ್ಲ, ನಮ್ಮ ಸಂಪ್ರದಾಯದಲ್ಲಿ ಹೀಗಿಲ್ಲ ಎಂಬುದಾಗಿ. ಅಂದ್ರೆ ಆ ಕುಲದಲ್ಲಿ ಆಚರಣೆ ಮಾಡಿಕೊಂಡು ಬಂದಂತ ಒಂದಿಷ್ಟು ವ್ಯವಸ್ಥೆಗಳು ಇರುತ್ತೆ. ತಂದೆ ತಾಯಿಗಳಿಗೆ ಹೇಗೆ ಗೌರವಿಸಬೇಕು, ವಿವಾಹ ಉಪನಯನಾದಿಗಳ ಕಾರ್ಯದಲ್ಲಿ ಹೇಗೆ ಭಾಗವಹಿಸಬೇಕು, ಮಗುವಿನ ಹುಟ್ಟು ಹಬ್ಬವನ್ನು ಹೇಗೆ ಆಚರಿಸಬೇಕು, ಹಬ್ಬ ಹರಿದಿನಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಮನೆಯ ವ್ಯವಸ್ಥೆ ಹೇಗಿರಬೇಕು, ಅನೇಕ ವಿಷಯಗಳಲ್ಲಿ ಪ್ರತಿಯೊಂದು ಕುಲದಲ್ಲಿ, ಅದು ಆದಿವಾಸಿ ಸಮುದಾಯವೇ ಇರಬಹುದು, ಅವರಲ್ಲಿಯೂ ಕೂಡ ಒಂದಿಷ್ಟು ಕುಲದ ಆಚರಣೆಗಳು ಅಂತ ಕಾಪಾಡಿಕೊಂಡು ಬಂದಿರುವುದನ್ನು ನಾವು ನೋಡ್ತೇವೆ. ಅದು ಬಹಳ ಮುಖ್ಯವಾದ ಸಂಗತಿ. ಈ ಕುಲದ ಆಚರಣೆಗಳು ರಕ್ಷಣೆಯಾದರೆ ಧರ್ಮದ ರಕ್ಷಣೆ ಆಗ್ತದೆ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ತನ್ನ ಮಕ್ಕಳು ಬೇರೆ ಜಾತಿಯವರನ್ನು ಅಥವಾ ಇನ್ನೂ ಬೇರೆ ಮತದವರನ್ನು ಮದುವೆ ಆಗುವಾಗ ದೊಡ್ಡ ವಿರೋಧ ಕಾಣುತ್ತದೆ. ಯಾಕೆಂತ ಹೇಳಿದ್ರೆ ಆ ಕುಲದ ರೀತಿ ರಿವಾಜಿಗೆ, ಕುಲದ ಅವಮರ್ಯಾದೆ ಅನ್ನುವಂತಹ ಮಾತು ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ಅದನ್ನ ವಿರೋಧ ಕಂಡು ಬಂದರೂ ಕೂಡ ಅದು ಅಷ್ಟು ಸರಿಯಾದದ್ದಲ್ಲ. ಕುಲದ ರೀತಿ ರಿವಾಜು ಅಂತ ಏನಿದೆ ಒಂದು ವ್ಯವಸ್ಥೆ, ಅದು ಉತ್ತಮವಾಗಿರತಕ್ಕಂಥದ್ದು. ಮೂಢನಂಬಿಕೆಯನ್ನು ಬಿಟ್ಟು ಉತ್ತಮವಾದಂತಹ ರೀತಿ ರಿವಾಜುಗಳು ಎಷ್ಟೂ ಇವೆ, ಅವುಗಳು ಕಾಪಾಡಲ್ಪಡಬೇಕು. ಅದೇ ಧರ್ಮ, ಅದೇ ಆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನುಷ್ಯನ ರಕ್ಷಣೆ ಮಾಡತಕ್ಕಂಥದ್ದು. ಅಂತಹ ಕುಲಧರ್ಮವೇ ನಾಶವಾಗಿ ಹೋಗ್ತದೆ ಅಂತ ಹೇಳ್ತಿದ್ದಾನೆ ಅರ್ಜುನ. ಆ ಕುಲಧರ್ಮ ಹೊರಟೋಗ್ಬಿಟ್ರೆ ಅಧರ್ಮ ಉತ್ಪತ್ತಿ ಆಗುತ್ತೆ. ಅಂದ್ರೆ ಯುದ್ಧದಲ್ಲಿ ದೊಡ್ಡ ಮೊತ್ತದ ಜನರೆಲ್ಲ ನಷ್ಟವಾಗಿ ಹೋದ ಮೇಲೆ ಆ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಉಳ್ಕೊಳ್ತಾರೆ. ಅವರಿಗೆ ಮಾರ್ಗದರ್ಶನ ಮಾಡುವವರು ಯಾರು? ನೀನ್ ಹೀಗ್ ಮಾಡ್ಬೇಕು, ಹೀಗ್ ಮಾಡಬಾರದು, ಈ ರೀತಿ ನುಡಿಬೇಕು, ಈ ರೀತಿ ನುಡಿಬಾರದು ಅಂತ ಹೇಳುವವರು ಯಾರು? ಕೌಟುಂಬಿಕ ವ್ಯವಸ್ಥೆ ಎನ್ನುವಂಥದ್ದೇ ಆ ಮಕ್ಕಳ ಮನಸ್ಸನ್ನು ನಿರ್ಮಾಣ ಮಾಡತಕ್ಕಂಥದ್ದು. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಈಗೇನು ನಿರ್ಮಾಣ ಆಗ್ತಾ ಇದೆ, ಅದು ಮಕ್ಕಳ ಮನಸ್ಸಿನ ಮೇಲೆ ಅಪಾಯಕಾರಿಯಾದಂತಹ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ, ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅಜ್ಜ ಅಜ್ಜಿ, ತಂದೆ ತಾಯಿ, ದೊಡ್ಡಪ್ಪ ಚಿಕ್ಕಪ್ಪ, ಈ ರೀತಿ ಒಟ್ಟು ಕುಟುಂಬದಲ್ಲಿರುವಾಗ ಆ ಮಕ್ಕಳ ಮಾನಸಿಕ ಸ್ಥಿತಿ ತುಂಬಾ ಸುದೃಢವಾಗ್ತಿತ್ತು ಕೂಡ. ಸೈಕಾಲಜಿಯಲ್ಲಿ ಕೂಡ ಹೇಳ್ತಾರೆ, ತುಂಬಾ ದುಃಖತಪ್ತವಾದಂತಹ ವ್ಯಕ್ತಿಗೆ ಒಂದು ಎಂಪ್ಟಿ ಲ್ಯಾಪ್ ಬೇಕು ಅಂತ, ಖಾಲಿಯಾಗಿರುವ ಒಂದು ತೊಡೆ ಬೇಕು ಅಂತ. ಅಪ್ಪನೂ ಬೇಜಾರಲ್ಲಿ ಇರ್ತಾನೆ, ಅಮ್ಮನೂ ಬೇಜಾರಲ್ಲಿ ಇರ್ತಾರೆ, ಇಬ್ರು ಜಗಳ ಮಾಡ್ಕೊಂಡಿರ್ತಾರೆ, ಮಗು ಬೇಜಾರಲ್ಲಿ ಇರುತ್ತೆ. ಅದು ಯಾರಿಂದ ಸಾಂತ್ವನ ಪಡಿಬೇಕು? ಪ್ರೀತಿಸಲು ಬಿಡುವಿಲ್ಲ, ನೀತಿ ಕಥೆ ಬೇಕಿಲ್ಲ, ಮಾತು ಅಂಗಡಿಯ ಕೊಳ್ಳು ಕೊಡು ಬಿಡುಗಳಂತೆ, ಯಾತ ನಿರ್ಯಾತಂಗಳೇ ದೊಡ್ಡ ಬದುಕಂತೆ, ಆತುರವ ಜನಕ್ಕಿಂತ ಮರುಳ ಮುನಿಯ ಅಂತ ಹೇಳಿದ ಹಾಗೆ ಇಬ್ಬರಿಗೂ ಪುರುಸೊತ್ತಿಲ್ಲ. ಮಗುವಿಗೆ ಪ್ರೀತಿ ಎಲ್ಲಿಂದ ಸಿಗ್ಬೇಕು? ಹಿಂದೆ ಹಾಗಾಗ್ತಿರ್ಲಿಲ್ಲ. ಒಟ್ಟು ಕುಟುಂಬದಲ್ಲಿ ಅಜ್ಜ ಅಜ್ಜಿ ಆ ಮುಂತಾದವರ ಪ್ರೀತಿ, ದೊಡ್ಡಪ್ಪ ಚಿಕ್ಕಪ್ಪ ಮುಂತಾದವರ ಪ್ರೀತಿ ಆ ಮಗುವಿಗೆ ಸಿಕ್ಕಿ ಒಳ್ಳೆ ಮನಸ್ಥಿತಿ ನಿರ್ಮಾಣವಾಗ್ತಿತ್ತು. ಬಾಲ್ಯದಲ್ಲಿ ಪ್ರೀತಿಯಿಂದ ವಂಚಿತವಾದ ಮಗು ಬೆಳೆದ ನಂತರ ಆ ಪ್ರೀತಿಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತದೆ. ಅದೇ ಕಾರಣದಿಂದಲೇ ಎಷ್ಟೋ ಯುವಕರಲ್ಲಿ ಅವಾಂತರಗಳು ಉಂಟಾಗ್ಲಿಕ್ಕೆ ಕಾರಣ ಏನಂದ್ರೆ, ಬಾಲ್ಯದಲ್ಲಿ ಆ ಪ್ರೀತಿಯ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಇದು ಕೌಟುಂಬಿಕ ವ್ಯವಸ್ಥೆ ಸುದೃಢವಾಗಿದ್ರೆ ಆ ಮಕ್ಕಳ ಮನಸ್ಸು ಕೂಡ ಯೋಗ್ಯವಾಗಿ ಆರೋಗ್ಯವಂತವಾದ ವ್ಯಕ್ತಿಯಾಗಿ ನಿರ್ಮಾಣವಾಗುತ್ತೆ, ತನ್ಮೂಲಕ ಸಮಾಜದ ನಿರ್ಮಾಣವಾಗುತ್ತದೆ. ಆದ್ರಿಂದ ಕುಟುಂಬದ ಜವಾಬ್ದಾರಿ ಬಹಳ ಮುಖ್ಯ. ಅದರಲ್ಲಿಯೂ ವಿಶೇಷವಾಗಿ ತಾಯಂದಿರ ಜವಾಬ್ದಾರಿ ಬಹಳ ದೊಡ್ಡಾಗಿರ್ತದೆ. ಆ ಮಕ್ಕಳನ್ನ ಮನಸ್ಸನ್ನ ನಿರ್ಮಾಣ ಮಾಡುವಲ್ಲಿ ತಾಯಂದಿರ ಪಾತ್ರ ಬಹಳ ದೊಡ್ಡದು. ಅದನ್ನೇ ಅರ್ಜುನ ಹೇಳ್ತಾನೆ, ಅಧರ್ಮ ಅಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ. ಆ ಕುಟುಂಬದಲ್ಲಿ ಅಧರ್ಮ ತಲೆದೋರ್ತು ಅಂದ್ರೆ ಕುಲಸ್ತ್ರೀಯರು
ಎಂತ ಅದ್ಭುತವಾದ ಮಾತು. ಕುಲಸ್ತ್ರೀಯರು ಅವರು ಪ್ರದುಷ್ಯಂತಿ, ಅವರು ದೋಷಯುಕ್ತರಾಗ್ತಾರೆ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಸ್ತ್ರೀಯರು ಆ ತಪ್ಪು ಯೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರೆ ವರ್ಣಸಂಕರವಾಗ್ತದೆ ಅಂತ. ನಮ್ಮ ಪರಂಪರೆಯಲ್ಲಿ ಬಹಳ ಒಂದು ಮುಖ್ಯವಾದ ಮಾತನ್ನು ಹೇಳ್ತಾರೆ. ಗಂಡು ಕೆಟ್ಟು ಹೋದ್ರೆ ಅವನು ಮಾತ್ರ ಕೆಟ್ಟು ಹೋಗ್ತಾನೆ, ಹೆಣ್ಣು ಕೆಟ್ಟರೆ ಇಡೀ ಕುಟುಂಬ ಕೆಡುತ್ತೆ ಅಂತ. ಪ್ರಾಚೀನರು ಹೆಣ್ಣಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ರು. ಗೃಹಿಣಿ ಗೃಹಮುಚ್ಯತೆ ಎಂಬುದಾಗಿ ಕೂಡ ಹೇಳ್ತಾರೆ. ಮನೆ ಅಂದ್ರೆ ಆ ಮನೆಯ ಮಡದಿಯೇ, ಆ ಮನೆಯ ತಾಯಿಯೇ ಮನೆ, ತಾಯಿ ಇಲ್ಲದಿದ್ರೆ ಅದು ಮನೆಯೇ ಅಲ್ಲ ಎಂಬುದಾಗಿ. ಯಾಕಂದ್ರೆ ಇಡೀ ಮನೆಯ ಸ್ವಾಸ್ಥ್ಯ ನಿಂತಿರುವುದು ಹೆಣ್ಣಿನ ಮೇಲೆ. ಆದ್ರಿಂದ ಆ ತಾಯಿಯನ್ನ ತುಂಬಾ ಕಷ್ಟಪಟ್ಟು ಕಾಪಾಡಬೇಕು, ರಕ್ಷಿಸಬೇಕು. ಅವರ ಒಳಿತನ್ನ ಬೇರೆ ಎಲ್ಲ ಮನೆಯ ಸದಸ್ಯರು ನೋಡ್ಕೊಳ್ಬೇಕು. ಯಾಕೆ, ಆ ತಾಯಿಯು ಚೆನ್ನಾಗಿದ್ರೆ ಕುಟುಂಬ ಚೆನ್ನಾಗಿರ್ತದೆ ಎಂಬುದಾಗಿ ಪ್ರಾಚೀನರು ಬಹಳ ದೊಡ್ಡ ಸ್ಥಾನವನ್ನ ಹಿರಿಯರಿಗೆ ಸ್ತ್ರೀಯರಿಗೆ ಕೊಟ್ಟಿರತಕ್ಕಂಥದ್ದನ್ನು ಕಾಣ್ತೇವೆ. ತದನಂತರದಲ್ಲಿ ಆಚರಣೆಯಲ್ಲಿ ಜನರು ತಪ್ಪು ಮಾಡಿರಬಹುದು, ಆದರೆ ಶಾಸ್ತ್ರಗಳಲ್ಲಿ ತಾಯಂದಿರಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರೇ ಕುಟುಂಬದ ನಿರ್ಮಾತೃರು. ಕುಟುಂಬ ಚೆನ್ನಾಗಿದೆ ಅಂದ್ರೆ ಆ ಊರು ಚೆನ್ನಾಗಿರ್ತದೆ, ಆ ದೇಶ ಚೆನ್ನಾಗಿರ್ತದೆ. ಆದ್ರೆ ಅಧರ್ಮ ತಲೆದೋರಿದ್ರೆ ಸ್ತ್ರೀಯರು ದೂಷಿತರಾಗ್ತಾರೆ. ಸ್ತ್ರೀಯರು ದೂಷಿತರಾದ್ರೆ ವರ್ಣಸಂಕರವಾಗ್ತದೆ ಅಂತ. ವರ್ಣಸಂಕರ ಅಂತ ಹೇಳಿದ್ರೆ ಪ್ರತಿಯೊಬ್ಬನ ಜನ್ಮಕ್ಕೆ ಅನುಗುಣವಾದ ಒಂದು ವರ್ಣ ಅಂತ ಇರ್ತದೆ. ಅವನ ಮನಸ್ಥಿತಿಯನ್ನ ಸತ್ವಪ್ರಧಾನವೋ ರಜೋಪ್ರಧಾನವೋ ತಮೋಪ್ರಧಾನವೋ ಎನ್ನುವುದನ್ನು ಆಶ್ರಯಿಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬುದಾಗಿ ಚತುರ್ವರ್ಣಗಳನ್ನು ವಿಭಾಗಿಸ್ತಾರೆ. ಅದು ಹುಟ್ಟು ಪ್ರಧಾನಗಿಂತಲೂ ಹೆಚ್ಚಿದಾಗಿ ಸ್ವಭಾವ ಪ್ರಧಾನವಾಗಿರತಕ್ಕಂಥದ್ದು. ಆ ಒಂದು ವಾತಾವರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳಲ್ಲಿ, ಈಗ ಬ್ರಾಹ್ಮಣ ವರ್ಣಕ್ಕೆ ಸೇರಿರತಕ್ಕಂತಹ ವ್ಯಕ್ತಿಗಳಲ್ಲಿ ತತ್ಸಂಬಂಧಿಯಾದ ಒಂದಿಷ್ಟು ಆಚರಣೆಗಳಿರ್ತವೆ. ಆ ಸಂಬಂಧಿಯಾದ ಆಚರಣೆಗಳನ್ನು ಕಲಿತು ಬೆಳೆಯುವುದಕ್ಕೆ ಮಗುವಿಗೆ ಅನುಕೂಲ ಆಗ್ತದೆ. ಒಂದೊಮ್ಮೆ ಅನ್ಯ ವರ್ಣದವರನ್ನ ಮದುವೆ ಆದ್ರೆ ಅಲ್ಲಿಯ ಆಚರಣೆ ಇಲ್ಲಿಯ ಆಚರಣೆಗಳು ತುಂಬಾ ಗೊಂದಲ ಉಂಟು ಮಾಡಿ ಅದು ಮಕ್ಕಳಿಗೂ ಕೂಡ ಆಚರಣೆ ಮಾಡುವುದಕ್ಕೆ ಕಷ್ಟವಾಗ್ತದೆ. ಅದರಲ್ಲಿ ವಿಶೇಷವಾಗಿ ಅನ್ಯ ಮತದವರನ್ನ ಮದುವೆ ಆದಾಗ ಆ ಮಕ್ಕಳಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಯನ್ನು ನಾವು ಕಾಣ್ತೇವೆ. ಆದ್ರಿಂದ ಇದು ಸೂಕ್ಷ್ಮವಾದ ಸಂಗತಿಗಳು. ಈ ವರ್ಣಸಂಕರದಿಂದ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಶೇಷಾಂ ಲುಪ್ತಪಿಂಡೋದಕ ಕ್ರಿಯಾ. ವರ್ಣಸಂಕರದಿಂದ ಹುಟ್ಟಿರತಕ್ಕಂಥ ಮಕ್ಕಳಿಗೆ ಆಚರಣೆಗಳು, ಒಂದು ವಿಶಿಷ್ಟವಾದಂತಹ ಆಚರಣೆಗಳು ಸಿಗುವುದೇ ಇಲ್ಲ. ಆದ್ರಿಂದ ಆ ಧರ್ಮದ ವ್ಯವಸ್ಥೆ ಅಂತ ಏನು ಪ್ರಾಚೀನರು ಕೊಟ್ಟಿದ್ರು ಅದರಿಂದ ಅವರು ವಂಚಿತರಾಗ್ತಾರೆ. ಅದರಲ್ಲಿ ವಿಶೇಷವಾಗಿ ಪಿಂಡ ಪ್ರದಾನ ಮಾಡತಕ್ಕಂಥ ಶ್ರಾದ್ದಾದಿ ಕರ್ಮಗಳೇನಿದೆಯೋ ಅದು ನಷ್ಟವಾಗಿ ಹೋಗ್ತದೆ ಆ ಕುಟುಂಬದಲ್ಲಿ ಅಂತ. ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನ ಆ ಶ್ರಾದ್ದಾದಿ ಕರ್ಮಗಳನ್ನು ನಂಬ್ತಾ ಇಲ್ಲ. ಆದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯು ಮಾಡ್ಲಿಕ್ಕೇ ಬೇಕಾದ ಕರ್ಮಗಳಲ್ಲಿ ಒಂದು. ಪಿಂಡ, ಜಲತರ್ಪಣ, ತಿಲತರ್ಪಣ ಎಂಬುದಾಗಿ ಏನು ಹೇಳ್ತಾರೆ, ಆ ಮೂಲಕವಾಗಿ ಪಿತೃಗಳಿಗೆ ಏನು ಆಹಾರವನ್ನು ಕೊಡ್ತಕ್ಕಂಥದ್ದು. ಒಬ್ಬ ಕುಟುಂಬದ ಸದಸ್ಯ ತೀರಿದಾಗ ಪಿತೃಲೋಕದಲ್ಲಿ ಇರ್ತಾನೆ, ಅಥವಾ ಅವನು ಮುಂದಿನ ಯಾತ್ರೆಯನ್ನು ಮಾಡ್ತಿರ್ತಾನೆ. ಪಿತೃಲೋಕದಲ್ಲಿ 1 ವರ್ಷ ಅಂದ್ರೆ ನಮ್ಮ 1 ವರ್ಷ ಅನ್ನೋದು ಪಿತೃಲೋಕಕ್ಕೆ 1 ದಿನ. ಆದ್ರಿಂದ ವರ್ಷದಲ್ಲಿ 1 ದಿನ ಶ್ರಾದ್ದ ಕರ್ಮವನ್ನ ಮಾಡ್ತಾ ಅವರಿಗೆ ಪಿಂಡ ಪ್ರದಾನ ಮಾಡುವುದರಿಂದ ಅವರಿಗೆ ಅದರ ಫಲಪ್ರಾಪ್ತಿ ಆಗ್ತದೆ. ಅದರಿಂದ ಅವರು ಆಶೀರ್ವಾದವನ್ನು ಮಾಡ್ತಾರೆ, ಅವರಿಗೂ ಸದ್ಗತಿ ಉಂಟಾಗ್ತದೆ. ನೋಡಿ, ಈ ಪಿತೃಗಳ ಪೂಜೆ ಮಾಡಿಯೇ ಕರ್ಮವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಪರಿಕಲ್ಪನೆ ನಮ್ಮ ವೈದಿಕ ಸನಾತನ ಧರ್ಮದಲ್ಲಿ ಇರತಕ್ಕಂಥ ಎಷ್ಟು ಶ್ರೇಷ್ಠ. ಅದಕ್ಕೆ ನಾಂದಿ ಶ್ರಾದ್ದ ಅಂತ ಕರೀತಾರೆ. ಅದು ವಿವಾಹ ಇರ್ಲಿ, ಉಪನಯನ ಇರ್ಲಿ, ಗೃಹ ಪ್ರವೇಶ ಇರ್ಲಿ, ನಾಂದಿ ಶ್ರಾದ್ದವನ್ನು ಮಾಡ್ತಾರೆ. ನಾಂದಿ ಶ್ರಾದ್ದ ಅಂದ್ರೆ ಏನು? ನಮ್ಮ ಹಿರಿಯರು ನಾವೀಗ ಬದುಕಿರುವುದಕ್ಕೆ, ಉಳಿಯುವುದಕ್ಕೆ ಮನೆಯೋ ಈ ಶರೀರವೋ, ಒಂದು ವಿದ್ಯಾಭ್ಯಾಸವೋ, ಒಂದು ವ್ಯವಸ್ಥೆಯನ್ನು ಕೊಟ್ಟು ನಮ್ಮ ಬದುಕಿಗೆ ಕಾರಣ ಆಗಿರತಕ್ಕಂತಹ ಹಿರಿಯರು
ಯಾವ ಪಿತೃಲೋಕದಲ್ಲಿ ಇರ್ತಾರೋ ಅವರ ಆಶೀರ್ವಾದವನ್ನು ಪಡೆದು ನಾನು ಕರ್ಮವನ್ನು ಮಾಡಬೇಕು ಅಂತ. ಎಂಥ ಒಂದು ಪರಿಕಲ್ಪನೆ, ಎಷ್ಟು ಸುಂದರ ಚಿಂತನೆ. ನಾಂದಿ ಶ್ರಾದ್ದ ಅಂತ ಹೇಳ್ತಾರೆ. ಮತ್ತೆ ಅಂತಹ ಪಿತೃಗಳನ್ನ ವರ್ಷದಲ್ಲಿ ಒಂದು ಬಾರಿ ಆದ್ರೂ ಕನಿಷ್ಠ ಪಕ್ಷ, ಇನ್ನು ಪ್ರತಿ ಅಮಾವಾಸ್ಯಾದಿ ದಿನಗಳಲ್ಲಿ, ಪರ್ವಗ್ರಹಣಾದಿ ಕಾಲಗಳಲ್ಲಿಯೂ ಏನೋ ತರ್ಪಣಾದಿಗಳು ಕೊಡುವುದಿರ್ತದೆ. ವಿಶೇಷವಾಗಿ ವರ್ಷಕ್ಕೊಮ್ಮೆ ಮಾಡತಕ್ಕಂತಹ ಏನು ಶ್ರಾದ್ದಕ್ಕೆ, ಅದಕ್ಕೆ ತಿಥಿ ಅಂತ ಕರೀತಾರೆ. ತಿಥಿ ಅಂತ ಹೇಳಿದ್ರೆ ದಿನ ಅಂತ ಅರ್ಥ. ದಿನ ಮಾಡುವುದು ಅಂತ ಕನ್ನಡದಲ್ಲಿ ಹೇಳೋದಾದ್ರೆ, ಸಂಸ್ಕೃತದಲ್ಲಿ ತಿಥಿ ಮಾಡುವುದು ಅಂತ. ಅದು ನಿಜವಾದ ಶಬ್ದ ಶ್ರಾದ್ದ ಅಂತ. ಶ್ರಾದ್ದ ಅಂದ್ರೆ ಏನು? ಶ್ರದ್ಧೆಯ ದೀಯತೆ ಇತಿ ಶ್ರಾದ್ದಂ. ಶ್ರದ್ಧೆಯಿಂದ ಕೊಡತಕ್ಕಂಥದ್ದಕ್ಕೆ ಶ್ರಾದ್ದ ಅಂತ ಹೇಳ್ತಾರೆ. ಅದನ್ನ ಲೇವಡಿ ಮಾಡ್ತಾರೆ ಇತ್ತೀಚಿನ ಜನಗಳು. ಸ್ವರ್ಗದಲ್ಲಿ ಇರ್ತಕ್ಕಂತಹ ಅಥವಾ ಯಾವುದೋ ಲೋಕದಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಇಲ್ಲಿ ಬ್ರಾಹ್ಮಣ ಭೋಜನಾದಿಗಳು ಅಥವಾ ಪಿಂಡ ಪ್ರದಾನಾದಿಗಳಿಂದ ಅಥವಾ ಜಲತರ್ಪಣಾದಿಗಳಿಂದ ಮಾಡತಕ್ಕಂತಹ ಒಂದು ವಸ್ತು, ಒಂದು ಪುಣ್ಯ ಅಲ್ಲಿಗೆ ಹೋಗ್ತಕ್ಕಂಥದ್ದು ಹೇಗೆ ಅಂತ ಹೇಳ್ತಾರೆ. ಗಮನಿಸಬೇಕು. ಕೆಲವು ಈ ಶ್ರಾದ್ದದ ವಿಷಯದಲ್ಲಿ ಈ ಪ್ರಶ್ನೆ ಕೇಳಲಿಕ್ಕೆ ಇರ್ತಾರೆ. ಸತ್ತಂತ ವ್ಯಕ್ತಿ ಮುಂದಿನ ಜನ್ಮ ಪಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ನಾವು ಪಿಂಡ ಪ್ರದಾನ ಮಾಡೋದು ಮುಂತಾದವುಗಳಿಂದ ಅವರಿಗೆ ಪುಣ್ಯ ಸಿಗುತ್ತೆ, ಅವ್ರಿಗೇನ್ ಲಾಭ ಆಗುತ್ತೆ ಅಂತ ತುಂಬಾ ಸಹಜವಾದ ಪ್ರಶ್ನೆ ಅದು. ಅಂದ್ರೆ ವ್ಯಕ್ತಿ ಸತ್ತ ಮೇಲೆ ಒಂದು ಲೋಕದಲ್ಲಿ ಇರಬಹುದು, ಪಿತೃಲೋಕ ಮುಂತಾದವುಗಳಲ್ಲಿ, ಇಲ್ಲ ಮುಂದಿನ ಜನ್ಮ ತೆಗೆದುಕೊಂಡು ಯಾತ್ರೆ ಮಾಡ್ಕೊಂಡು ಇರಬಹುದು. ಹೀಗಿರುವಾಗ ಅವರಿಗೆ ಪ್ರಾಪ್ತಿಯಾಗೋದು ಹೇಗೆ ನಾವು ಮಾಡತಕ್ಕಂತಹ ಶ್ರಾದ್ದಾದಿ ಕರ್ಮಗಳು ಅಂತ ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಾಗ ಅಯೋಗ್ಯರಾದಂತಹ ಶ್ರೇಷ್ಠ ಬ್ರಾಹ್ಮಣರನ್ನು ಕರೆಸಿ ಆ ಬ್ರಾಹ್ಮಣರಲ್ಲಿ ವಸುರುದ್ರ ಆದಿತ್ಯಾದಿಗಳ ಆವಾಹನೆಯನ್ನು ಮಾಡ್ತಾರೆ. ಈ ವಸುರುದ್ರ ಆದಿತ್ಯಾದಿ ದೇವತೆಗಳು ಅವರ ಶರೀರದಲ್ಲಿ ಕುಳಿತುಕೊಂಡು ಅವರ ಆಹಾರದ ಸತ್ವವನ್ನ ಅವರು ಪಡ್ಕೋತಾರೆ. ದೇವತೆಗಳು ಸಂತುಷ್ಟರಾಗ್ತಾರೆ. ಅಂದ್ರೆ ಬ್ರಾಹ್ಮಣ ಶರೀರದಲ್ಲಿ ಯಾರು ತಪಸ್ವಿಗಳಾಗಿದ್ದಾರೋ, ಯಾರು ವೇದಾಧ್ಯಯನವನ್ನು ಮಾಡಿದ್ದಾರೋ, ಯಾರು ಸಾಕಷ್ಟು ಶೌಚದ ಪರಿಪಾಲನೆ, ಅಂತಹ ಶ್ರೇಷ್ಠ ಶ್ರೋತ್ರಿಯರನ್ನೇ ಕರಿಬೇಕು ಶ್ರಾದ್ದಕ್ಕೆ ಅಂತ ಇದೆ. ಅಂತಹ ಶರೀರದಲ್ಲಿಯೇ ಆ ದೇವತೆಗಳ ಆವಾಹನೆಯನ್ನು ಮಾಡಿ ಅಂಥವ್ರಿಗೆ ಕೊಟ್ಟಂತಹ ಆಹಾರವು ದೇವತೆಗಳು ಗ್ರಹಣ ಮಾಡ್ತಾರೆ. ದೇವತೆಗಳು ಆ ಆಹಾರ ಗ್ರಹಣ ಮಾಡಿದಾಗ ಅದರ ಸತ್ವವನ್ನ ಆ ಜೀವಕ್ಕೆ ಅವರು ಕೊಡಬಲ್ಲರು. ಒಂದು ಆ ಲೋಕದಲ್ಲಿ ಇರ್ತಕ್ಕಂತಹ ಜೀವಕ್ಕೂ ಪ್ರಾಪ್ತಿಯಾಗತ್ತೆ, ಅಥವಾ ಮುಂದಿನ ಜನ್ಮವನ್ನು ಪಡ್ಕೊಂಡಂತಹ ಜೀವಗೂ ಕೂಡ ದೇವತೆಗಳ ಅನುಗ್ರಹದಿಂದ ಆ ಶಕ್ತಿಯನ್ನು ಪಡ್ಕೊಳ್ತದೆ. ಅಂದ್ರೆ ನಾವು ಇಲ್ಲಿ ಕೊಟ್ಟಂತ ಅನ್ನ ಅವರು ತಿನ್ನೋದಲ್ಲ, ಆ ಅನ್ನವು ಸತ್ವವಾಗಿ, ಆ ಸತ್ವವು ದೇವತೆಗಳಿಗೆ ಪ್ರಾಪ್ತಿಯಾಗಿ ದೇವತೆಗಳು ಪುಣ್ಯವನ್ನ ಕೊಡತಕ್ಕಂತಹ ಪ್ರಕ್ರಿಯೆ ಮೂಲಕ ಮುಂದಿನ ಜನ್ಮವನ್ನು ಪಡ್ಕೊಂಡಂತಹ ವ್ಯಕ್ತಿಗೆ ಲಾಭವಾಗ್ತದೆ. ಆದ್ರಿಂದ ಶ್ರಾದ್ದ ಕರ್ಮ ಮಾಡುವುದರಿಂದ ಆ ಜೀವಿಯ ಮುಂದಿನ ಯಾತ್ರೆ ಅನ್ನೋದು ನಡೆಯುತ್ತೆ. ಇಲ್ಲದಿದ್ರೆ ಪ್ರೇತವಾಗಿಯೇ ಇರ್ತಾನೆ ಅಂತ ಹೇಳ್ತಾರೆ. ಶ್ರಾದ್ದ ಕರ್ಮಗಳನ್ನು ಸರಿಯಾಗಿ ಮಾಡದೇ ಇದ್ದರೆ ಪ್ರೇತಕ್ಕೆ ಗತಿ ಇರುವುದಿಲ್ಲ ಅಂತ. ಇಲ್ಲಿ ತುಂಬಾ ಪ್ರಶ್ನೆಗಳು, ತುಂಬಾ ಚರ್ಚೆಗಳಿಗೆ ಅವಕಾಶ ಇದೆ. ಒಬ್ರು ಕೇಳ್ತಾ ಇದ್ರು, ಒಂದೊಮ್ಮೆ ಮಕ್ಕಳೇ ಇಲ್ಲ ಅಪ್ಪ ಒಬ್ಬನಿಗೆ, ಅವನಿಗೆ ಗತಿ ಇರಲ್ವಾ? ಹಾಗಾದ್ರೆ ಅಪುತ್ರಸ್ಯ ಗತಿರ್ನಾತಿ ಅಂತ ಮತ್ತೊಂದು ಮಾತಿದೆ. ಗಂಡು ಮಕ್ಕಳಿಲ್ಲ ಇದ್ರೆ ಗತಿ ಇಲ್ಲ, ಹೆಣ್ಣು ಮಕ್ಕಳೇ ಹುಟ್ಟಿದ್ದಾರೆ, ಅವರಿಗೂ ಗತಿ ಇರಲ್ವ? ಹಾಗಾದ್ರೆ ಈ ಜಗತ್ನಲ್ಲಿ ಎಷ್ಟೋ ಜನ ಈ ಶ್ರಾದ್ದವನ್ನು ನಂಬುದೇ ಇಲ್ಲ, ಪರಲೋಕವನ್ನೇ ನಂಬುವುದಿಲ್ಲ, ಅಂತವರಿಗೂ ಗತಿ ಆಗಲ್ವ? ಹಾಗಾದ್ರೆ ಶ್ರಾದ್ದ ಮಾಡುವುದು ಅನಿವಾರ್ಯವ? ಈ ರೀತಿ ತರ್ಕಗಳನ್ನು ಮಾಡುವರಿದ್ದಾರೆ. ಇಲ್ಲಿ ಮುಖ್ಯವಾಗಿ ಯೋಚಿಸಬೇಕಾದದ್ದು ಏನಂದ್ರೆ, ಯಾವುದೇ ಒಬ್ಬ ಜೀವಿ ಸರಿಯಾದ ಸಾಧನಾನುಷ್ಠಾನಗಳಿಂದ ಈಶ್ವರ ಭಜನೆಯನ್ನ ಸಾಕಷ್ಟು ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಂಡವನ ಗತಿ ಸ್ವತಂತ್ರವಾಗಿ ಯೋಗ್ಯ ಗತಿಯಲ್ಲಿ ಅವನು ಪ್ರಯಾಣ ಮಾಡ್ತಾನೆ. ಒಂದೊಮ್ಮೆ ಜೀವಕ್ಕೆ ಸಾಕಷ್ಟು ಸಾಧನೆಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ, ತಪಸ್ಸನ್ನ, ಈಶ್ವರನ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಮಾಡತಕ್ಕಂಥ ಶ್ರಾದ್ದದ ಸಹಾಯದಿಂದ ಆ ಫಲವನ್ನ ಅನುಭವಿಸ್ತಾ ಅದಕ್ಕೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಶ್ರಾದ್ದಕ್ಕೆ ಸದ್ಗತಿ ಮಾಡತಕ್ಕಂಥ ಸಾಮರ್ಥ್ಯ ಇದೆ. ಆ ವ್ಯಕ್ತಿಯಲ್ಲಿ ಲೋಪದೋಷಗಳಿದ್ದರೂ ಅದನ್ನು ಪೂರ್ಣ ಮಾಡತಕ್ಕಂಥ ಸಾಮರ್ಥ್ಯ ಇದೆ. ನಮಗ್ ಗೊತ್ತಿಲ್ಲ ವ್ಯಕ್ತಿ ಯಾವ ಮಟ್ಟದಲ್ಲಿ ಇದ್ದಾನೆ ಅಂತ. ಅದನ್ನು ಶ್ರಾದ್ದ ಕರ್ಮಗಳನ್ನು ಮಾಡಿ ಅವನಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಒಂದೊಮ್ಮೆ ಮಕ್ಕಳೇ ಇಲ್ಲದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ಕರ್ಮವನ್ನ ಮಾಡಿದ್ದಾನ ಆ ಕರ್ಮದಿಂದ ಅವನಿಗೆ ಗತಿ ಆಗ್ತದೆ ಅಷ್ಟೇ. ಶ್ರಾದ್ದ ಕರ್ಮ ನಡೆದಿದ್ರು
ಜೀವದ ಗತಿಯಂತೂ ಆಗಲೇಬೇಕಲ್ವೇ? ಶ್ರಾದ್ದದ ಮೂಲಕ ಅವರ ಗತಿ ಒಳ್ಳೆಯ ಲೋಕಕ್ಕೆ ಉತ್ತಮವಾಗಿ ಶೀಘ್ರವಾಗಿ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಎಂಬಂಥದ್ದು ಬಹಳ ಮುಖ್ಯವಾದ ಸಂಗತಿ. ಕರ್ಮ ಸಿದ್ಧಾಂತವನ್ನು ಬಿಟ್ಟು ಯಾವ ಸಿದ್ಧಾಂತವೂ ಇಲ್ಲ. ಕರ್ಮ ಸಿದ್ಧಾಂತವೇ ಮೂಲವಾದ ಕರ್ಮದ ಪ್ರಕಾರವೇ ಗತಿ ಇರತಕ್ಕಂಥದ್ದು. ಅಂತಹ ಕರ್ಮಕ್ಕೂ ಕೂಡ ನಾವು ಕೆಟಲಿಸ್ಟ್ ಆಗಿ, ಅಂದ್ರೆ ಇನ್ನೊಂದು ಶಕ್ತಿಯಾಗಿ ಶ್ರಾದ್ದಾದಿಗಳಿಂದ ಅವರಿಗೆ ಸಹಾಯ ಮಾಡಬಹುದು ಅನ್ನೋದು ಮುಖ್ಯವಾದ ಸಂಗತಿ. ಅದಕ್ಕೂ ಹೆಚ್ಚಿನ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಅದು ಕರ್ತವ್ಯ ಅಂತ. ಶ್ರಾದ್ದವನ್ನ ಮಾಡೋದು ಯಾಕೆಂದ್ರೆ ಅದೊಂದು ನಿತ್ಯ ಕರ್ಮ. ಯಾರಿಗೆ? ಗೃಹಸ್ಥನಾದವನಿಗೆ, ಮಗನಾಗಿ ಹುಟ್ಟಿದವನಿಗೆ ಮಾಡಲೇಬೇಕಾದ ಕರ್ಮ ಅದು. ಆ ಕೃತಜ್ಞತೆಯನ್ನು ಅರ್ಪಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಅಂತಹ ಶ್ರಾದ್ದಾದಿ ಕರ್ಮಗಳನ್ನು ಹೇಗೆ ಮಾಡಬೇಕು, ಹಿರಿಯರು ಹೇಗೆ ಮಾಡ್ತಿದ್ರು, ನಮ್ಮ ಪರಂಪರೆಯಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿತ್ತು, ಈ ಮುಂತಾದ ವಿಷಯಗಳನ್ನ ಹೇಳಲಿಕ್ಕೆ ಹಿರಿಯರು ದೊಡ್ಡವರೇ ಇರಲ್ಲ. ಯಾವ್ದ್ರಿಂದ? ಆ ಕುಲವೇ ನಾಶವಾದರೆ, ಅಥವಾ ಆ ಕುಲದಲ್ಲಿ ಸ್ವರ್ಣ ಸಂಕರವಾಗಿ ಯಾವ ರೀತಿಯ ಆಚರಣೆಯಲ್ಲಿ ನಮ್ಮ ಮನೆಯವರು ನಡ್ಕೊಳ್ತಾ ಇದ್ರು ಅನ್ನೋ ಒಂದು ರೀತಿ ರಿವಾಜೇ ಮರೆತು ಹೋಗ್ಬಿಟ್ರೆ ಅಧರ್ಮ ಉಂಟಾಗ್ತದಲ್ಲ. ಅಧರ್ಮದಿಂದ ಏನು ಲುಪ್ತ ಪಿಂಡೋದಕ ಕ್ರಿಯಾ ಶ್ರಾದ್ದಾದಿ ಕರ್ಮಗಳನ್ನು ಮಾಡೋದನ್ನ ನಾವು ನಡೆಯೋಲ್ಲ ಸರಿಯಾಗಿ. ಆಗ ಪತಂತಿ ಪಿತರೋಖೇಶ, ಆ ಪಿತರುಗಳು ಕೆಳಕ್ಕೆ ಬೀಳ್ತಾರೆ, ಅವರ ಪತನವಾಗುತ್ತೆ. ಈ ರೀತಿಯಾಗಿ ಇಡೀ ಒಂದು ವ್ಯವಸ್ಥೆಯಲ್ಲಿಯೇ ದೊಡ್ಡ ದೋಷ ಕಾಣಿಸಿಕೊಳ್ಳುತ್ತದೆ ಯುದ್ಧ ಮಾಡೋದ್ರಿಂದ. ಆದ್ರಿಂದ ಯುದ್ಧ ಬೇಡ ಅಂತ. ಇಲ್ಲಿ ಅರ್ಜುನನ ಸ್ವಾಧ್ಯಾಯವಾಗ್ಲಿ, ಅರ್ಜುನನ ಚಿಂತನೆ ಆಗ್ಲಿ, ಗುರು ಶುಶ್ರೂಷೆಯನ್ನು ಅವನು ಪಡ್ಕೊಂಡಂತಹ ಜ್ಞಾನದ ಒಂದು ಪರಿಮಿತಿಯಾಗ್ಲಿ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಈ ವಾದ ಮಾಡುವ ಜಾಗ ಇದಾಗಿರ್ಲಿಲ್ಲ ಅಷ್ಟೇನೆ. ವಾದ ಸರಿ ಇದೆ, ಸ್ಥಾನ ಸರಿ ಇಲ್ಲ. ಅದಕ್ಕೆ ಯಮನಾಚಾರ್ಯರು ಅಸ್ಥಾನೇ ಕಾರುಣ್ಯ ಅಂತ ಕರೆದಿದ್ದಾರೆ. ಸ್ಥಾನವಲ್ಲದ ಜಾಗದಲ್ಲಿ ಕರುಣೆಯನ್ನು ತೋರಿಸ್ತಿದ್ದಾರೆ ಅವನು ಅಂತ. ಅದನ್ನ ಭಗವಂತ ಖಂಡಿಸುವುದನ್ನ ಕಾಣುತ್ತೇವೆ ಮುಂದಿನ 2ನೇ ಅಧ್ಯಾಯದಲ್ಲಿ. ಅದನ್ನ ನಾವು ಮುಂದಿನ ಭಾಗವನ್ನ ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.